ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕಲ್ಯಾಣ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದ್ರು ಮೇಧಾ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ NCERTಯ ಚಾಪ್ಟರ್ 6th ಸ್ಟ್ಯಾಂಡರ್ಡ್ ಚಾಪ್ಟರ್ 2 ಅನ್ನು ನಾವು ನೋಡ್ತಾ ಹೋಗ್ತೇವೆ. ಈ ಚಾಪ್ಟರ್ 2 ಅಲ್ಲಿ ಏನಿದೆ ಅಂದ್ರೆ ಗ್ಲೋಬ್, ಲ್ಯಾಟಿಟ್ಯೂಡ್ಸ್ ಅಂಡ್ ಲ್ಯಾಂಗಿಟ್ಯೂಡ್ಸ್ ಅಂತ ಹೇಳಿದೆ. ಅಂದ್ರೆ ಅಕ್ಷಾಂಶ ಮತ್ತು ಲಾಂಗಿಟ್ಯೂಡ್ಸ್ ಅಂದ್ರೆ ರೇಖಾಂಶ ಅಂತೇಳಿ ಅರ್ಥ. ಫಾರ್ ಎಕ್ಸಾಂಪಲ್, ಈ ಅಕ್ಷಾಂಶ ಮತ್ತು ರೇಖಾಂಶ ಅಂತಂದ್ರೆ ಏನಪ್ಪಾ? ಫಸ್ಟ್ ಕ್ವಶನ್ ಕ್ಲಾರಿಫಿಕೇಶನ್ ಮಾಡ್ಕೋಬೇಕು. ಹಾಗಾದ್ರೆ ಈ ಅಕ್ಷಾಂಶ ಮತ್ತು ರೇಖಾಂಶಗಳನ್ನ ಭೂಮಿಯ ಮೇಲೆ ಕಾಲ್ಪನಿಕ ಎಳೆದಿರುವಂತಹ ರೇಖೆಗಳು ಆಗಿರ್ತವೆ. ಯಾಕೆ ಈ ಅಕ್ಷಾಂಶ ಮತ್ತು ರೇಖಾಂಶಗಳನ್ನ ಎಳೆಯಲಾಗಿದೆಯಪ್ಪ ಅಂತಂದ್ರೆ ನಿರ್ದಿಷ್ಟವಾದಂತಹ ಸಮಯ ಪ್ಲಸ್ ನಿರ್ದಿಷ್ಟವಾದಂತಹ ಸ್ಥಳವನ್ನು ಗುರುತಿಸಲು. ಓಕೆ, ಟೋಟಲ್ ಆಗಿ ಎಂಟೈರ್ ವರ್ಲ್ಡ್ ಅಲ್ಲಿ ಒಂದು ನಿರ್ದಿಷ್ಟವಾದಂತಹ ಸ್ಥಳ ಮತ್ತು ಸಮಯವನ್ನು ಗುರುತಿಸಲು ಈ ಅಕ್ಷಾಂಶ ಮತ್ತು ರೇಖಾಂಶಗಳನ್ನ ಬಳಸಲಾಗ್ತದೆ. ಇದು ಯಾವುದೇ ರೀತಿಯಾದಂತಹ ಭೂಮಿಯ ಮೇಲೆ ನೈಸರ್ಗಿಕವಾಗಿ ಎಳೆದಿರುವಂತಹ ರೇಖೆಗಳಲ್ಲ. ಇವು ಮಾನವ ಏನ್ ಮಾಡಿದನಪ್ಪ ಅಂದ್ರೆ ತನ್ನ ಅನುಕೂಲಕ್ಕಾಗಿ ಈ ಒಂದು ರೇಖೆಗಳನ್ನ ಕಂಡುಕೊಂಡಿದ್ದಾನೆ. ಹಾಗಾದ್ರೆ ಈ ಚಾಪ್ಟರ್ ಮೇಲೆ ಏನೆಲ್ಲ ಕ್ವಶನ್ ಕೇಳಿದಾನೆ NCERTಯಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಚಾಪ್ಟರ್ 2 ಆಗಿರುತ್ತೆ. ಇಲ್ಲಿ ಲ್ಯಾಟಿಟ್ಯೂಡ್ ಮತ್ತು ಇಲ್ಲಿ ಲಾಂಗಿಟ್ಯೂಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಜಸ್ಟ್ ಒಂದು ಭೂಮಿ ಅಂತ ತಿಳ್ಕೊರಿ. ಆಲ್ರೆಡಿ ಈ ಹಿಂದೆ ಏನಾಗಿದೆಪ್ಪ ಅಂದ್ರೆ ನಾವು ಚಾಪ್ಟರ್ ಅನ್ನೋಲ್ಲಿ ನಿಮ್ಗೆ ಗ್ರಹಗಳು ಮತ್ತೆ ಭೂಮಿಯನ್ನ ಯಾವ ಆಕಾರದಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡು ಬಂದಿದ್ದೀವಿ. ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಅನ್ನೋದನ್ನ ಚಾಪ್ಟರ್ 1 ಅಲ್ಲೇ ನಾವು ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಎಕ್ಸ್ಪ್ಲನೇಷನ್ ಕೂಡ ನಾವು ಕೊಟ್ಟಿದ್ದೀವಿ. ನೀವೇನಾದ್ರೂ ಪ್ರೀವಿಯಸ್ ಒಂದು ವಿಡಿಯೋ ನೋಡಿದಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನು ನೀಡಲಾಗಿರುತ್ತೆ. NCERT 6th to 12th ಅನ್ನೋ ಒಂದು ಪ್ಲೇ ಲಿಸ್ಟ್ ಇದೆ. ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೀವು ಪ್ರೀವಿಯಸ್ ಒಂದು ವಿಡಿಯೋದನ್ನ ಚೆಕ್ ಮಾಡ್ಕೋಬಹುದು. ಓಕೆ, ಯಾವುದೇ ವಿಡಿಯೋನ ನೀವು ಸ್ಕಿಪ್ ಮಾಡಕ್ ಹೋಗ್ಬಿಟ್ರಿ. ಏಕೆ ಅಂತಂದ್ರೆ ಒಂದಕ್ಕೊಂದು ವಿಡಿಯೋ ಏನಾಗುತ್ತಪ್ಪ ಅಂದ್ರೆ ಇಂಟರ್ ಲಿಂಕ್ ಇರುತ್ತೆ. ಹಾಗಾದ್ರೆ ನೋಡ್ತಾ ಹೋಗೋಣ. ಇಲ್ಲಿ ಇದು ಭೂಮಿ ತಿಳ್ಕೊರಿ ಅಷ್ಟೇ. ಹಾಗಾದ್ರೆ ಭೂಮಿ ಯಾವ ಆಕಾರದಲ್ಲಿದೆ? ಇದು ಜಿಯಾಯ್ಡ್ ಆಕಾರದಲ್ಲಿದೆ. ಓಕೆ, ಹಾಗಾದ್ರೆ ಇದು ಉತ್ತರ ಅಂತ ತಿಳ್ಕೊರಿ, ಇದು ದಕ್ಷಿಣ. ಹಾಗೆ ಈ ಕಡೆ ಬರುವಂತದ್ದನ್ನ ಪೂರ್ವ ಅಂತ ತಿಳ್ಕೊರಿ, ರೈಟ್ ಸೈಡ್ ಅಂದ್ರೆ ನಿಮ್ ರೈಟ್ ಸೈಡ್ ಬರುವಂತದ್ದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಿಮ್ ಲೆಫ್ಟ್ ಸೈಡ್ ಬರುವಂತದ್ದನ್ನ ಪಶ್ಚಿಮ ದಿಕ್ಕು ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಪ್ರಧಾನ 4 ದಿಕ್ಕುಗಳು. ನೆಕ್ಸ್ಟ್ ಅದಾದ್ಮೇಲೆ ಇನ್ನೂ 4 ದಿಕ್ಕುಗಳು ಬರ್ತವೆ. ವಾಯುವ್ಯ, ಈಶಾನ್ಯ, ಆಗ್ನೇಯ ಮತ್ತು ನೈಋತ್ಯ ಅಂತ ಟೋಟಲ್ ಆಗಿ 8 ದಿಕ್ಕುಗಳಿದಾವೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಸೆಂಟರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಉತ್ತರದಿಂದ ದಕ್ಷಿಣಕ್ಕೆ ಇಳಿದಿರುವಂತಹ ಕಾಲ್ಪನಿಕ ರೇಖೆಗಳಿಂದ ಇವಲ್ಲ, ಇವುಟ್ರ ನಾವೇನಂತ ಕರಿತೀವಿ? ರೇಖಾಂಶಗಳು ಅಂತ ಕರಿತೀವಿ. ಓಕೆ, ಹಾಗೆ ನಾನು ಜಾಗ್ರಫಿ 6th ಸ್ಟ್ಯಾಂಡರ್ಡ್ ಕೂಡ ನಾನು ಕರ್ನಾಟಕ ಒಂದು KTBS ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು ಅಥವಾ DSRT ಆಗಿರ್ಬೋದು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಕೂಡ ನಾನು ಈ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ಓಕೆ, ಆ ಒಂದು ಪ್ಲೇ ಲಿಸ್ಟ್ ಅನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೀವಿ. ಒಂದ್ಸಲ ನೀವು ಚೆಕ್ ಮಾಡ್ಕೊಟ್ರೆ. ಓಕೆ, ಉತ್ತರದಿಂದ ದಕ್ಷಿಣಕ್ಕೆ ಇಳಿದಿರುವಂತಹ ಈ ಒಂದು ರೇಖೆಗಳನ್ನ ಏನಂತ ಕರಿತೀವಿ? ನಾವು ರೇಖಾಂಶಗಳು ಅಂತ ಕರಿತೀವಿ. ಓಕೆ, ಈ ರೇಖಾಂಶಗಳು ಏನಪ್ಪ ಅಂದ್ರೆ ಪೂರ್ವಕ್ಕೆ 180, ನೆಕ್ಸ್ಟ್ ಪಶ್ಚಿಮಕ್ಕೆ 180, ಟೋಟಲ್ ಆಗಿ 360 ಈ ಒಂದು ರೇಖಾಂಶಗಳನ್ನ ನಾವು ಭೂಮಿಯ ಮೇಲೆ ಕಾಣ್ತೀವಿ. ಓಕೆ, ಹಾಗೆ ಈ ರೇಖಾಂಶಗಳ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ನಿರ್ದಿಷ್ಟವಾದ ಸಮಯವನ್ನ ನಿರ್ಧಾರ ಮಾಡುತ್ತೆ. ಪರ್ಟಿಕ್ಯುಲರ್ ಆಗಿ ಈ ರೇಖಾಂಶ ಏನ್ ನಿರ್ಧಾರ ಮಾಡುತ್ತೆ? ಸಮಯವನ್ನ ನಿರ್ಧಾರ ಮಾಡುತ್ತೆ. ಹಾಗಾದ್ರೆ ಇನ್ನೂ ಒಂದಿದೆ ನೋಡ್ರಿ, ಅದ್ಯಾವ್ದಪ್ಪ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಇಳಿದಿರುವಂತಹ ಕಾಲ್ಪನಿಕ ರೇಖೆಗಳು. ಹಾಗಾದ್ರೆ ನೋಡ್ರಿ, ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಇಳಿದಿರುವಂತಹ ಕಾಲ್ಪನಿಕ ರೇಖೆಗಳನ್ನ ಏನಂತ ಕರಿತೀವಿ? ನಾವು ಲ್ಯಾಟಿಟ್ಯೂಡ್ಸ್ ಅಂತೇಳಿ ಕರಿತೀವಿ. ಅಂದ್ರೆ ಅಕ್ಷಾಂಶ ಅಂತೇಳಿ ಕರಿತೀವಿ. ಇಷ್ಟು ಗೊತ್ತಿರ್ಬೇಕು ನಿಮ್ಗೆ ಬೇಸಿಕ್ಸ್. ಪೂರ್ವದಿಂದ ಪಶ್ಚಿಮಕ್ಕೆ ಇದ್ರೆ ಅದು ಅಕ್ಷಾಂಶ, ಉತ್ತರದಿಂದ ದಕ್ಷಿಣಕ್ಕೆ ಇಳಿದಿರುವಂತದ್ದಿದ್ರೆ ಅದು ರೇಖಾಂಶ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ನಾವು ರೇಖಾಂಶಗಳು 360 ನೋಡಿದ್ವಿ. ಅಕ್ಷಾಂಶಗಳು ಎಷ್ಟಿದಾವೆ? ಇದು ಉತ್ತರ ಗೋಳಾರ್ಧಕ್ಕೆ. ಉತ್ತರ ಗೋಳಾರ್ಧ ಅಂತಂದ್ರೆ ಏನು? ಪೂರ್ವದಿಂದ ಪಶ್ಚಿಮಕ್ಕೆ ಮಧ್ಯದಲ್ಲಿ ಇಳಿದಿರುವಂತಹ ರೇಖೆಯನ್ನ ನಾವು ಸಮಭಾಜಕ ವೃತ್ತ ಅಂತೇಳಿ ಕರಿತೀವಿ. ದ ಇಕ್ವೇಟರ್ ಅಂತೇಳಿ ಕರಿತೀವಿ ಅಥವಾ ದಿ ಗ್ರೇಟ್ ಸರ್ಕಲ್ ಅಂತೇಳಿ ಕೂಡ ಕರಿತೀವಿ. ಓಕೆ,
ಮಹಾವೃತ್ತ ಅಂತೇಳಿ ಕೂಡ ಕರಿತೀವಿ, ಸಮಭಾಜಕ ವೃತ್ತ ಅಂತೇಳಿ ಕರಿತೀವಿ. ಸಮಭಾಜಕ ಅಂತಂದ್ರೆ ಏನು? ಈ ಒಂದು ಭೂಮಿಯನ್ನ ಉತ್ತರ ಮತ್ತು ದಕ್ಷಿಣವಾಗಿ ಸಮವಾಗಿ ಹಂಚಿಕೆ ಮಾಡುವುದಕ್ಕೆ ಸಮಭಾಜಕ ವೃತ್ತ ಅಂತೇಳಿ ಕರಿತೀವಿ. ಇದು ಡಿವೈಡ್ ಮಾಡುತ್ತೆ ಉತ್ತರಾರ್ಧಗೋಳ ಮತ್ತು ದಕ್ಷಿಣ ಅರ್ಧಗೋಳ ಅಂತೇಳಿ. ಸೊ ಈ ಒಂದು ರೇಖೆಗೆ ಏನಂತ ಕರಿತೀವಿ? 0 ಡಿಗ್ರಿ ಲ್ಯಾಟಿಟ್ಯೂಡ್ಗೆ ಅಂದ್ರೆ 0 ಡಿಗ್ರಿ ಅಕ್ಷಾಂಶಕ್ಕೆ ನಾವು ಸಮಭಾಜಕ ವೃತ್ತ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮುಂದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗೆ ಇಲ್ಲಿ 0 ಡಿಗ್ರಿ ರೇಖಾಂಶಕ್ಕೆ ಏನಂತ ಕರಿತೀವಿ? ಗ್ರೀನ್ ವಿಚ್ ಮೆರಿಡಿಯನ್ ಟೈಮ್ ಅಂತೇಳಿ ಕರಿತೀವಿ. ಗ್ರೀನ್ ವಿಚ್ ಎದಕ್ಕಂತ ಕರಿತೀವಿ ಅಂದ್ರೆ ಆ ಒಂದು ರೇಖೆ ಲಂಡನ್ ನ ಗ್ರೀನ್ ವಿಚ್ ಮೇಲೆ ಹಾದು ಹೋಗಿದೆ. ಸೊ ಅದಕ್ಕೋಸ್ಕರ ಏನಂತ ಕರಿತೀವಿ? ಇದನ್ನ ನಾವು ಗ್ರೀನ್ ವಿಚ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ 180 ಡಿಗ್ರಿ ಪೂರ್ವ ಆಗಿರ್ಬೋದು ಅಥವಾ ಪಶ್ಚಿಮ ಆಗಿರ್ಬೋದು. ಓಕೆ, ಈ ಎರಡರಲ್ಲಿ ಕೂಡ 180 ಡಿಗ್ರಿ ಈ ರೇಖೆ ಏನಿದೆಯಪ್ಪ ಅಂದ್ರೆ ಕಾಮನ್ ಆಗಿರುತ್ತೆ. ಓಕೆ, ಸೊ ಈ ರೇಖೆ ಏನಂತ ಕರಿತೀವಿ ನಾವು? ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರಿತೀವಿ. ಇದನ್ನ ರೀಸೆಂಟ್ ಆಗಿ ಪೊಲೀಸ್ ಅಲ್ಲಿ ಕೂಡ ಪ್ರಶ್ನೆಯನ್ನ ಕೇಳಿದ್ದ. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತೇಳಿ ಯಾವ ರೇಖೆಯನ್ನ ಕರಿತೀವಿ ಅಂತಂದ್ರೆ 180 ಡಿಗ್ರಿ ರೇಖಾಂಶವನ್ನ ಕರಿತೀವಿ. ಇಷ್ಟು ಗೊತ್ತಿರಬೇಕು. ಅಕ್ಷಾಂಶಗಳು ಎಷ್ಟಿದಾವೆ? ಮೇಲೆ 90 ಅಂದ್ರೆ ಉತ್ತರದಲ್ಲಿ 90 ಡಿಗ್ರಿಗಳು, ನೆಕ್ಸ್ಟ್ ಏನಪ್ಪ ಅಂದ್ರೆ ದಕ್ಷಿಣದಲ್ಲಿ 90 ಡಿಗ್ರಿಗಳು. ಟೋಟಲ್ ಆಗಿ 90 + 90 ಎಷ್ಟು? 180 ಇರ್ತವೆ. 0 ಡಿಗ್ರಿಯನ್ನ ಕನ್ಸಿಡರ್ ಮಾಡ್ಕೊಂಡ್ರೆ +1 181 ಇರ್ತವೆ. ಓಕೆ, ಇಷ್ಟು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಈ ಗ್ಲೋಬು ಅಕ್ಷಾಂಶ ಮತ್ತು ರೇಖಾಂಶದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದಾನಪ್ಪ? ಓಕೆ, ನೋಡ್ತಾ ಹೋಗೋಣವಾ? ಎಸ್, ಫಸ್ಟ್, ವಾಟ್ ಈಸ್ ದ ಟ್ರೂ ಶೇಪ್ ಆಫ್ ದ ಅರ್ತ್? ಓಕೆ, ವಾಟ್ ಈಸ್ ದ ಟ್ರೂ ಶೇಪ್ ಆಫ್ ದ ಅರ್ತ್? ಹಾಗಾದ್ರೆ ಭೂಮಿಯ ನಿಜವಾದ ಶೇಪ್ ಯಾವುದು ಅಂತ ಕೇಳಿದಾನೆ. ಭೂಮಿ ಆಕ್ಚುಲಿ ಯಾವ ಆಕಾರದಲ್ಲಿದೆ? ಜಿಯಾಯ್ಡ್ ಆಕಾರದಲ್ಲಿದೆ. ಇಷ್ಟು ನಮ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಬಟ್ ನಾವು ಈ ಎಲ್ಲ ಅಕ್ಷಾಂಶ ಮತ್ತು ರೇಖಾಂಶಗಳನ್ನೆಲ್ಲವನ್ನು ಒಳಗೊಂಡಿರುವಂತಹ ಭೂಮಿಯನ್ನು ಏನಂತ ಕರಿತೀವಿ ನಾವು? ಗ್ಲೋಬ್ ಅಂತೇಳಿ ಕರಿತೀವಿ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಗ್ಲೋಬ್. ಗ್ಲೋಬ್ ಇಸ್ ದ ಟ್ರೂ ಮಾಡೆಲ್ ಅಥವಾ ಮಿನಿಯೇಚರ್ ಫಾರ್ಮ್ ಆಫ್ ದ ಅರ್ತ್. ಓಕೆ, ಸೊ ವಾಟ್ ಈಸ್ ದ ಟ್ರೂ ಶೇಪ್ ಆಫ್ ದ ಅರ್ತ್ ಅಂತ ಕೇಳಿದ್ರೆ ಅದು ಗ್ಲೋಬ್ ಆಗಿರುತ್ತೆ. ಓಕೆ, ಜಿಯಾಯ್ಡ್ ಆಕಾರ ಅಂತಂದ್ರೆ ಕಿತ್ತಳೆ ಆಕಾರದಲ್ಲಿ ಈ ತರ ತೋರಿಸ್ತಾರೆ. ಬಟ್ ಗ್ಲೋಬ್ ಅಂತಂದ್ರೆ ನೀವು ನೋಡಿರ್ಬೋದು ಸ್ವಲ್ಪ ಏನಾಗಿದೆಪ್ಪ ಅಂದ್ರೆ ಭೂಮಿ ಟಿಲ್ಟ್ ಆಗಿದೆ, ಅಂದ್ರೆ ಸ್ವಲ್ಪ ಬಾಗಿದೆ. ಓಕೆ, ಈ ತರ ಯಾವಾಗ್ಲೂ ಒಂದು ಗ್ಲೋಬ್ ಅನ್ನ ನೀವು ನೋಡಿರ್ತೀರ, ಎಲ್ಲಾ ಖಂಡಗಳನ್ನ ಅದೆಲ್ಲ ತೋರಿಸ್ತಾ ಇರುತ್ತದೆ. ಸೊ ಇದೇನಿದೆಯಪ್ಪ ಅಂತಂದ್ರಗಿನ ಭೂಮಿಯ ನಿಜವಾದ ಒಂದು ಶೇಪ್ ಯಾವ್ದಪ್ಪ ಅಂದ್ರೆ ಅದು ಗ್ಲೋಬ್ ಆಗಿದೆ. ನೆಕ್ಸ್ಟ್, ಹಾಗಾದ್ರೆ ಗ್ಲೋಬ್ ಅಂದ್ರೆ ಏನಪ್ಪಾ? ಓಕೆ, ಭೂಮಿಯ ನಿಜವಾದ ಒಂದು ಆಕೃತಿ ಯಾವ್ದಪ್ಪ ಅಂದ್ರೆ ಗ್ಲೋಬ್ ಅಂತ ಹೇಳಿದ್ರಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನ್ ಕೊಟ್ಟಿದ್ದಾನೆ? ವಾಟ್ ಈಸ್ ಗ್ಲೋಬ್? ಗ್ಲೋಬ್ ಅಂದ್ರೆ ಏನಪ್ಪಾ? ಆನ್ ದ ಗ್ಲೋಬ್ ಕಂಟ್ರೀಸ್, ಕಾಂಟಿನೆಂಟ್ಸ್ ಅಂಡ್ ಓಷನ್ಸ್ ಆರ್ ಶೋನ್ ಇನ್ ದೇರ್ ಕರೆಕ್ಟ್ ಸೈಜ್. ಹಾಗಾದ್ರೆ ಗ್ಲೋಬ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಒಂದು ದೇಶಗಳಾಗಿರ್ಬೋದು, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಖಂಡಗಳಾಗಿರ್ಬೋದು, ನೆಕ್ಸ್ಟ್ ಸಾಗರಗಳಾಗಿರ್ಬೋದು, ಮಹಾಸಾಗರಗಳಾಗಿರ್ಬೋದು ಅಥವಾ ಸಮುದ್ರಗಳಾಗಿರ್ಬೋದು, ಅಥವಾ ಇತರೆ ಒಂದು ಪ್ರಾಕೃತಿಕ ಭೂಮಿಯ ಒಂದು ಪ್ರಾಕೃತಿಕ ಲಕ್ಷಣಗಳನ್ನು ಏನಾಗುತ್ತಪ್ಪ ಅಂದ್ರೆ ನೈಜವಾಗಿ ತೋರಿಸಿರುತ್ತಾರೆ. ಅಂತಹ ಒಂದು ಇದಕ್ಕೇನಂತ ಕರಿತೀವಿ ನಾವು? ಗ್ಲೋಬ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಥರ್ಡ್ ಕ್ವಶನ್, ಸಿ ಕ್ವಶನ್ ನೋಡ್ರಿ. ವಾಟ್ ಈಸ್ ದ ಲ್ಯಾಟಿಟ್ಯೂಡಿನಲ್ ವ್ಯಾಲ್ಯೂ ಆಫ್ ದ ಟ್ರೋಪಿಕ್ ಆಫ್ ಕ್ಯಾನ್ಸರ್? ಸೊ ಇಲ್ಲಿ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಮಕರ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತೀವಿ. ಓಕೆ, ಹಾಗಾದ್ರೆ ಇದು ಮಕರ ಸಂಕ್ರಾಂತಿ ವೃತ್ತ ಎಲ್ಲಿ ಬರುತ್ತದೆ ಅಂತ ಕೇಳಿದ್ದಾರೆ. ಜಸ್ಟ್ ನೋಡ್ರಿ, ಓಕೆ ಇಲ್ಲಿದೆ ನೋಡ್ರಿ, ಟ್ರೋಪಿಕ್ ಆಫ್ ಕ್ಯಾನ್ಸರ್. ಇದು ಇಕ್ವೇಟರ್, ನೆನಪಿರ್ಲಿ ಯಾವುದು? ಇಕ್ವೇಟರ್. ಇದೆಲ್ಲ ಅಕ್ಷಾಂಶಗಳು ನಾವು ನೋಡ್ತಾ ಇರೋದು. ಇವಾಗ ಅಕ್ಷಾಂಶಗಳಿದಾವೆ. ಇಲ್ಲಿ 23.5 ಡಿಗ್ರಿ ಉತ್ತರಕ್ಕೆ ಏನ್ ಬರ್ತದೆ? ಟ್ರೋಪಿಕ್ ಆಫ್ ಕ್ಯಾನ್ಸರ್ ಬರ್ತದೆ. ನೆಕ್ಸ್ಟ್ ಅದೇ ಉತ್ತರಕ್ಕೆ ಏನಿದೆಪ್ಪ 66.5 ಡಿಗ್ರಿ ನಾರ್ತ್ಗೆ ಏನಪ್ಪ ಆರ್ಕಟಿಕ್ ಸರ್ಕಲ್ ಬರುತ್ತೆ. ಅಂದ್ರೆ ಇಲ್ಲಿ ಆರ್ಕಟಿಕ್ ಮಹಾಸಾಗರ ಬರುತ್ತೆ ಉತ್ತರ ಧ್ರುವ ಪ್ರದೇಶದಲ್ಲಿ. ನೆಕ್ಸ್ಟ್ ಅದೇ ನಾವೇನಾದ್ರೂ ದಕ್ಷಿಣಕ್ಕೆ ಬರ್ತಾ ಹೋದ್ರೆ 23.5 ಡಿಗ್ರಿ ಸೌತ್ ದಕ್ಷಿಣಕ್ಕೆ ಏನ್ ಬರ್ತದೆ?
ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಬರುತ್ತದೆ. ನೆಕ್ಸ್ಟ್ 66.5 ಡಿಗ್ರಿ ಬಂದ್ರೆ ಇಲ್ಲಿ ಅಂಟಾರ್ಟಿಕ್ ಸರ್ಕಲ್ ಬರುತ್ತದೆ. ಅಂದ್ರೆ ಶ್ವೇತಖಂಡ, ಬಿಳಿ ಖಂಡ ಅಂತ ಕರೆಯುವಂತಹ ಅಥವಾ ಜೀವಿಗಳು ವಾಸ ಯೋಗ್ಯವಿಲ್ಲದಂತಹ ಒಂದು ಖಂಡ ಅಂತ ಕರೆಯುವಂತಹ ಅಂಟಾರ್ಟಿಕ ಖಂಡ ಕಂಡು ಬರ್ತದೆ. ಯಾವುದು? ದಕ್ಷಿಣದಲ್ಲಿ. ಇಷ್ಟು ನೀವು ತಿಳ್ಕೊಂಡಿರ್ಬೇಕು. ಟೋಟಲ್ ಆಗಿ ಎಷ್ಟು ಖಂಡಗಳಿದಾವಪ್ಪ? 7 ಇದಾವೆ. 7 ಯಾವ್ಯಾವ ಖಂಡಗಳಿದಾವೆ? ಒಂದು ಏಷ್ಯಾ, ನೆಕ್ಸ್ಟ್ ಯಾವುದು? ಆಫ್ರಿಕಾ, ನೆಕ್ಸ್ಟ್ ನಾರ್ತ್ ಅಮೇರಿಕಾ, ನೆಕ್ಸ್ಟ್ ಸೌತ್ ಅಮೇರಿಕಾ, ಆಮೇಲೆ ಯಾವ್ದು ಬರ್ತದೆ? ಅಂಟಾರ್ಟಿಕಾ, ಆಸ್ಟ್ರೇಲಿಯಾ, ಯುರೋಪ್. ಈ ರೀತಿಯಾಗಿ 7 ಖಂಡಗಳಿದಾವೆ. ನೆಕ್ಸ್ಟ್ ಮಹಾಸಾಗರಗಳಂತ ಬಂದ್ರೆ ಪೆಸಿಫಿಕ್ ಓಷನ್, ಶಾಂತ ಮಹಾಸಾಗರ ಆಗಿರ್ಬೋದು, ನೆಕ್ಸ್ಟ್ ಅಟ್ಲಾಂಟಿಕ್ ಓಷನ್ ಆಗಿರ್ಬೋದು, ನೆಕ್ಸ್ಟ್ ಹಿಂದೂ ಮಹಾಸಾಗರ, ನೆಕ್ಸ್ಟ್ ಬರುವಂತದೇ ಇನ್ನೊಂದು 4ನೇ ಮಹಾಸಾಗರ, ಅದುವೇ ಆರ್ಕಟಿಕ್ ಮಹಾಸಾಗರ. ಓಕೆ, ಆರ್ಕಟಿಕ್ ಮಹಾಸಾಗರ. ಉತ್ತರ ಗೋಳಾರ್ಧದಲ್ಲಿರುವಂತದ್ದನ್ನ ಆರ್ಕಟಿಕ್ ಏನಿರುತ್ತೆಯಲ್ಲ ಅದನ್ನ ನಾವು ಸಾಗರ ಅಂತೇಳಿ ಕನ್ಸಿಡರ್ ಮಾಡ್ತೀವಿ, ಮಹಾಸಾಗರ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ದಕ್ಷಿಣ ಗೋಳಾರ್ಧದಲ್ಲಿರುವಂತಹ ಈ ಒಂದು ಮಂಜುಗಡ್ಡೆ ಪ್ರದೇಶವನ್ನ ಅಂಟಾರ್ಟಿಕಾ ಖಂಡ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ಚೆಕ್ ಮಾಡ್ಕೊಡ್ರಿ. ಸೊ ಹಾಗಾದ್ರೆ ಕ್ವಶನ್ ಏನ್ ಕೇಳಿದಾನೆ? ವಾಟ್ ಈಸ್ ದ ಲ್ಯಾಟಿಟ್ಯೂಡಿನಲ್ ವ್ಯಾಲ್ಯೂ ಆಫ್ ದ ಟ್ರೋಪಿಕ್ ಆಫ್ ಕ್ಯಾನ್ಸರ್? ಟ್ರೋಪಿಕ್ ಆಫ್ ಕ್ಯಾನ್ಸರ್ನ ಅಕ್ಷಾಂಶದ ಅಂಕಿ ಎಷ್ಟು ಅಂತ ಕೇಳಿದಾನೆ. ಯಾವ ಡಿಗ್ರಿಯಲ್ಲಿದೆ ಅಂತ ಕೇಳಿದಾನೆ. ಯಾವ ಡಿಗ್ರಿ ಅದು? 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನ ನಾವೇನಂತ ಕರಿತೀವಿ? ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ ಕ್ವಶನ್ ಕೂಡ ನೋಡ್ಕೊಂಡ್ಬಿಡ್ರಿ. ವಾಟ್ ಆರ್ ದ 3 ಹೀಟ್ ಝೋನ್ಸ್ ಆಫ್ ದ ಅರ್ತ್? ಓಕೆ, ಭೂಮಿಯ 3 ಉಷ್ಣ ವಲಯಗಳು ಅಥವಾ ಹೀಟ್ ಝೋನ್ಸ್ಗಳು ಯಾವ್ಯಾವ ಅಂತೇಳಿ ಕೇಳಿದಾನೆ. ಮಧ್ಯದಲ್ಲಿರೋದಂತ ನೋಡ್ರಿ, ಇದು ಟೋರಿಡ್ ಝೋನ್ ಅಂತೇಳಿ ಕರಿತೀವಿ. ಓಕೆ, 23.5 ಡಿಗ್ರಿ ಉತ್ತರ ಮತ್ತು 23.5 ಡಿಗ್ರಿ ದಕ್ಷಿಣದಲ್ಲಿರುವಂತಹ ಈ ಒಂದು ಪ್ರದೇಶವನ್ನು ಏನಂತ ಕರಿತೀವಿ ನಾವು? ಟೋರಿಡ್ ಝೋನ್, ಅಂದ್ರೆ ಉಷ್ಣ ವಲಯ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅದ್ರ ಮೇಲೆ ಇರೋದನ್ನ ಏನಂತ ಕರಿತೀವಿ? ಟೆಂಪರೇಟ್ ಝೋನ್. 23.5 ಡಿಗ್ರಿ ನಾರ್ತ್ ಲಿಂದ ಹಿಡಿದು 66.5 ಡಿಗ್ರಿ ಅಂದ್ರೆ ಆರ್ಕಟಿಕ್ ಸರ್ಕಲ್ ವರೆಗೂ, ಟ್ರೋಪಿಕ್ ಆಫ್ ಕ್ಯಾನ್ಸರ್ ಲಿಂದ ಆರ್ಕಟಿಕ್ ಸರ್ಕಲ್ ಮತ್ತೆ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಲಿಂದ ಅಂಟಾರ್ಟಿಕಾ ಸರ್ಕಲ್ ನಲ್ಲಿರುವಂತಹ ಮಧ್ಯವಾದಂತಹ ಭಾಗವನ್ನ ಟೆಂಪರೇಟ್ ಝೋನ್ ಅಂತೇಳಿ ಕರಿತೀವಿ. ಅಂದ್ರೆ ಸಮಶೀತೋಷ್ಣ ವಲಯ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ನು 66.5 ಡಿಗ್ರಿಲಿಂದ ಹಿಡಿದು 90 ಡಿಗ್ರಿ ತನ ಈ ಭಾಗವನ್ನು ಏನಂತ ಕರಿತೀವಿ ನಾವು? ಶೀತ ವಲಯ ಅಂತೇಳಿ ಕರಿತೀವಿ. ಅಂದ್ರೆ ಫ್ರಿಜಿಡ್ ಝೋನ್ ಅಂತೇಳಿ ಕರಿತೀವಿ. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಈ ಕ್ವಶನ್ ಇಲ್ಲೇ ಇದೆ ನೋಡ್ರಿ. ವಾಟ್ ಆರ್ ದ ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್ ಅಂಡ್ ಮೆರಿಡಿಯನ್ಸ್ ಆಫ್ ಲ್ಯಾಂಗಿಟ್ಯೂಡ್ ಅಂತ ಕೇಳಿದಾನೆ. ಓಕೆ, ವಾಟ್ ಆರ್ ದ ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್? ಫಸ್ಟ್ ಅಕ್ಷಾಂಶಗಳನ್ನ ನೋಡ್ತಾ ಹೋಗೋಣ. ಪ್ರಧಾನ ಅಕ್ಷಾಂಶಗಳು ಆಲ್ರೆಡಿ ಹೇಳಿದೆ ನಿಮ್ಗೆ. ಈ ಅಂಟಾರ್ಟಿಕಾ ಸರ್ಕಲ್, ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಆಗಿರ್ಬೋದು. ನೆಕ್ಸ್ಟ್ ಏನಾಗತ್ತ ಬಂದ್ರೆ ಇಲ್ಲಿ ಟ್ರೋಪಿಕ್ ಆಫ್ ಕ್ಯಾನ್ಸರ್, ಇಕ್ವೇಟರ್, ನೆಕ್ಸ್ಟ್ ಆರ್ಕಟಿಕ್ ಸರ್ಕಲ್. ಇವು ಪ್ರಮುಖ ಅಕ್ಷಾಂಶಗಳಾಗಿರ್ತವೆ. ಓಕೆ, ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಕ್ವಶನ್ಸ್ ಯಾವ ರೀತಿ ಕೇಳ್ತಾನಪ್ಪ ಅಂತಂದ್ರೆ 0 ಡಿಗ್ರಿ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಒಟ್ಟು 10 ದೇಶಗಳ ಮೇಲೆ ಹಾದು ಹೋಗಿರುತ್ತೆ. ಅದು ಯಾವುದೇ ಅದಂತ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಥವಾ ಕ್ಲಾಸ್ ಅಲ್ಲಿ ನಾವು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅಥವಾ 0 ಡಿಗ್ರಿ ಈ ಒಂದು ಪ್ರಧಾನ ರೇಖೆ ಏನಿದೆಪ್ಪ ಅಂದ್ರೆ ಅಥವಾ ಗ್ರೀನ್ ವಿಚ್ ಮೆರಿಡಿಯನ್ ಟೈಮ್ ಏನಿದೆಪ್ಪ ಅಂದ್ರೆ ಗ್ರೀನ್ ವಿಚ್ ರೇಖೆ ಆಗಿರ್ಬೋದು. ಈ ಒಂದು 0 ಡಿಗ್ರಿ ರೇಖೆ ಏನಾಗಿದೆಪ್ಪ ಅಂದ್ರೆ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ ಮತ್ತು ಯಾವ್ಯಾವ ದೇಶಗಳ ಮೇಲೆ ಹಾದು ಹೋಗಿದೆ. ಹಾಗೆ ಭಾರತದ ಮೇಲೆ ಹಾದು ಹೋಗುವಂತಹ ರೇಖೆ ಯಾವುದು? ಟ್ರೋಪಿಕ್ ಆಫ್ ಕ್ಯಾನ್ಸರ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಭಾರತದ ಮೇಲೆ ಹಾದು ಹೋಗುತ್ತೆ. ಹಾಗಾದ್ರೆ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ? ಇತ್ತೀಚೆಗೆ ಪ್ರಶ್ನೆ ಕೂಡ ಕೇಳಿದ್ದ PSI ಅಲ್ಲಿ. ಯಾವ ರಾಜ್ಯದ ಕೆಳಗಿನ ಯಾವ ರಾಜ್ಯದ ಮೇಲೆ ಈ ಒಂದು ಟ್ರೋಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುವುದಿಲ್ಲ ಅಂತೇಳಿ ಕೊಟ್ಟಿದ್ದ. 4 ಆಪ್ಷನ್ ಕೊಟ್ಟಿರ್ತಾನೆ. ಅದರಲ್ಲಿ ಯಾವ ಒಂದು ಸ್ಟೇಟ್ ಮೇಲೆ ಹಾದು ಹೋಗಲ್ಲ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಟೋಟಲ್ ಆಗಿ 8 ರಾಜ್ಯಗಳ ಮೇಲೆ ಈ ಒಂದು ಟ್ರೋಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತೆ. ಓಕೆ, ಹಾಗೆ ಭಾರತದ ನೀವು ನೆಲೆಯನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಭಾರತ ಅಂತ ಬಂತಂದ್ರಗಿನ ಯಾವ ಒಂದು ಅಕ್ಷಾಂಶ ಮತ್ತು ರೇಖಾಂಶದ ನೆಲೆಗೊಂಡಿದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವೇನಾದ್ರೂ ಇಲ್ಲಿ ಕನ್ಯಾಕುಮಾರಿಯನ್ನು ಕನ್ಸಿಡರ್ ಮಾಡಿದ್ರೆ 8 ಡಿಗ್ರಿ 4 ನಾಟ್ ಅಲ್ಲಿ ಇದು ಲೊಕೇಶನ್ ಆಗಿರುತ್ತೆ. ಅಥವಾ ನಾವೇನಾದ್ರೂ ಇಲ್ಲಿ ಅಂಡಮಾನ್ ನಿಕೋಬಾರ್ ಕನ್ಸಿಡರ್ ಮಾಡಿದ್ರೆ 6 ಡಿಗ್ರಿ
45 ನಾಟ್ ಅಲ್ಲಿ ಇದು ಲೊಕೇಶನ್ ಆಗಿರುತ್ತೆ. ಸೊ ಇದು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಹಾಗೆ ನಾರ್ತ್ ಅಲ್ಲಿ ಬಂದ್ರೆ 37 ಡಿಗ್ರಿ 6 ನಾಟ್ 37 ಡಿಗ್ರಿ 6 ನಾಟ್ ಅಕ್ಷಾಂಶದಲ್ಲಿ ಈ ಒಂದು ಭಾರತ ನೆಲೆಗೊಂಡಿದೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ, ಭಾರತವು ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿನೇ ಇದೆ ಅಂತ ಗೊತ್ತಾಗುತ್ತೆ. ಹೌದಿಲ್ಲ? 8 ಡಿಗ್ರಿ 4 ನಾಟ್ ನಾರ್ತ್ ಅಂತಂದ್ರಿಗಿನ ಅಥವಾ 6 ಡಿಗ್ರಿ ಅಂಡಮಾನ್ ನಿಕೋಬಾರ್ ಕನ್ಸಿಡರ್ ಮಾಡಿದ್ರು ಕೂಡ, ಇಂದಿರಾ ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡಿದ್ರು ಕೂಡ ಭಾರತ ಸಂಪೂರ್ಣವಾಗಿ ಏನಿದೆಪ್ಪ ಅಂದ್ರೆ ಉತ್ತರ ಗೋಳಾರ್ಧದಲ್ಲಿ ನೆಲೆಗೊಂಡಿದೆ. ಓಕೆ, ಹಾಗೆ ಇಲ್ಲಿ ಕೂಡ 68 ಡಿಗ್ರಿ 7 ನಾಟ್ ಅಂತೇಳಿ ಬರುತ್ತದೆ. ಅಂದ್ರೆ ಈಸ್ಟ್ ಪೂರ್ವ ರೇಖಾಂಶದಲ್ಲಿ ಇದು ನೆಲೆಗೊಂಡಿದೆ. ಹಾಗಾಗಿ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ನಮಗೆ 0 ಡಿಗ್ರಿಲಿಂದ ತುಂಬಾ ದೂರ ಇದ್ದೀವಿ, 68 ಡಿಗ್ರಿ ದೂರ ಇದ್ದೀವಿ. ಹೀಗಾಗಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಲಂಡನ್ ನಲ್ಲಿ ಅಥವಾ ಗ್ರೀನ್ ವಿಚ್ ನಲ್ಲಿ ಏನಾಗುತ್ತಪ್ಪ ಅಂದ್ರೆ 12 ಗಂಟೆ ಆಗಿತ್ತಪ್ಪ ಅಂದ್ರೆ ನಮ್ಮಲ್ಲಿ ಏನಾಗುತ್ತೆ ಇಲ್ಲಿ 82.5 ಡಿಗ್ರಿ ಪ್ರಧಾನ ಒಂದು ರೇಖಾಂಶವನ್ನು ನಾವು ಭಾರತದ ಸ್ಟ್ಯಾಂಡರ್ಡ್ ಟೈಮ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಸೊ 12 ಗಂಟೆಯಿಂದ 82.5 ಡಿಗ್ರಿ ಕನ್ಸಿಡರ್ ಮಾಡಿದ್ರೆ ಪ್ರತಿಯೊಂದು ಈ ಒಂದು ಲಾಂಗಿಟ್ಯೂಡ್ಗೆ 4 ನಿಮಿಷ ಅಂತೇಳಿ ಕನ್ಸಿಡರ್ ಆಗುತ್ತೆ, 4 ನಿಮಿಷ ಅಂತೇಳಿ ಕನ್ಸಿಡರ್ ಆಗುತ್ತೆ. ಈ ರೀತಿ ಇದು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ವಿ ಅಂತಂದ್ರೆಗಿನ 5 ಗಂಟೆ 30 ನಿಮಿಷ ಏನಿದೆಯಪ್ಪ ಅಂದ್ರೆ ನಾವು ಲಂಡನ್ಗಿಂತ ಸ್ವಲ್ಪ ಸಮಯದಲ್ಲಿ ಮುಂದೆ ಇರ್ತೀವಿ. ಓಕೆ, ಅಲ್ಲಿ 12 ಗಂಟೆ ಆಗಿತ್ತಂದ್ರೆ ನಮ್ಮಲ್ಲಿ 5:30 ಆಗಿರುತ್ತೆ. ಓಕೆ, ಅದನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ ಅಂತ. ಈಗ ಜಸ್ಟ್ ಏನಾಗುತ್ತಪ್ಪ ಲ್ಯಾಟಿಟ್ಯೂಡ್ ತಿಳ್ಕೊಂಡಿವಿ ಯಾವ್ಯಾವ ವಿಧಾನ ಅಂತೇಳಿ. ನೆಕ್ಸ್ಟ್ ಮೆರಿಡಿಯನ್ಸ್ ಆಫ್ ಲಾಂಗಿಟ್ಯೂಡ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಇಲ್ಲಿ ಬರ್ದಿದ್ದಾನೆ ಆಲ್ರೆಡಿ. ಪ್ರೈಮ್ ಮೆರಿಡಿಯನ್ 0 ಡಿಗ್ರಿ ಏನಂತ ಕರಿತೀವಿ ನಾವು, ಗ್ರೀನ್ ವಿಚ್ ಟೈಮ್ ಅಥವಾ ಪ್ರೈಮ್ ಮೆರಿಡಿಯನ್ ಅಂತೇಳಿ ಕರಿತೀವಿ. ಪ್ರಧಾನ ರೇಖೆ ಅಂತೇಳಿ ಕರಿತೀವಿ ನೋಡ್ರಿ, ಪ್ರಧಾನ ರೇಖೆ. ಹಾಗೆ ಈ ಆಲ್ರೆಡಿ ಹೇಳಿದೆ ನಾನು, ರೇಖಾಂಶಗಳು ಏನನ್ನ ನಿರ್ಧಾರ ಮಾಡ್ತದಂದ್ರೆ ಸಮಯಗಳನ್ನ ನಿರ್ಧಾರ ಮಾಡುತ್ತೆ. 0 ಡಿಗ್ರಿ ಆಯ್ತು. ಇನ್ನೊಂದು ಒಂದೇ ರೇಖೆ ಬರುತ್ತೆ 180 ಡಿಗ್ರಿ ಅಂತೇಳಿ. ಈ 180 ಡಿಗ್ರಿ ಏನಂತ ಕರಿತೀವಿ ನಾವು, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತೇಳಿ ಕರಿತೀವಿ, ಅಥವಾ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾನೆ, ಅನ್ಲೈಕ್ ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್ ಆಲ್ ಮೆರಿಡಿಯನ್ಸ್ ಆರ್ ಆಫ್ ಈಕ್ವಲ್ ಲೆಂತ್. ಓಕೆ, ನೆಕ್ಸ್ಟ್ ದಸ್ ಇಟ್ ವಾಸ್ ಡಿಫಿಕಲ್ಟ್ ಟು ನಂಬರ್ ದ ಮೆರಿಡಿಯನ್ಸ್. ಇಲ್ಲಿ ನೋಡ್ರಿ, ಎಲ್ಲಾ ಒಂದು ರೇಖಾಂಶಗಳು ಒಂದೇ ಅಳತೆಯಲ್ಲಿ ಇರ್ತವೆ. ಸೊ ನಾವು ಲೆಂತ್ ಅಲ್ಲಿ ನೋಡೋದಾದ್ರೆ, ಬಟ್ ಅಕ್ಷಾಂಶಗಳನ್ನು ನೋಡೋದಾದ್ರೆ ಲೆಂತ್ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಇಕ್ವೇಟರ್ ಅಲ್ಲಿ ದೊಡ್ಡ ವೃತ್ತ ಕಂಡ್ರೆ ಬರ್ತಾ ಬರ್ತಾ ಉತ್ತರ ಅಥವಾ ಈ ಒಂದು ಪೋಲ್ಸ್ಗೆ ಹೋದಂತಲ್ಲ ಏನಾಗುತ್ತಪ್ಪ ಅಂದ್ರೆ ವೃತ್ತಗಳು ಚಿಕ್ಕದ ಹಾಕ್ತಾ ಹೋಗ್ತದೆ. ಬಟ್ ಇಲ್ಲಿ ಅದೇ ನಾವೇನಾದ್ರು ಲಾಂಗಿಟ್ಯೂಡ್ಸ್ ಅಲ್ಲಿ ನೋಡೋದಾದ್ರೆ, ರೇಖಾಂಶದಲ್ಲಿ ನೋಡೋದಾದ್ರೆ ಎಲ್ಲಾ ರೇಖೆಗಳು ಕೂಡ ಸಮಾನವಾಗಿ ಇರ್ತವೆ ಲೆಂತ್ ಅಲ್ಲಿ. ಬಟ್ ವಿಡ್ತ್ ಅಲ್ಲಿ ನೋಡ್ತಾ ಹೋದಿವಪ್ಪ ಅಂದ್ರಿಗಿನ ಪೋಲ್ಗೆ ಹೋದಂತಲ್ಲ ಇಲ್ಲಿ ನೋಡ್ಬೋದು ನೀವು, ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. Okay, so thus it was difficult to number the meridians. Hence all countries decided that the count should begin from the meridian which passed through Greenwich. ಸೊ ಅದಕ್ಕೋಸ್ಕರ ಏನಂತ ನಿರ್ಧಾರ ಮಾಡ್ತಾರೆ, ಈ ಒಂದು ಗ್ರೀನ್ವಿಚ್ ಅನ್ನೋ ಒಂದು ನಗರದಿಂದ ಈ ಒಂದು ಕೌಂಟ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಗ್ರೀನ್ವಿಚ್ ಮೇಲೆ ಹಾದು ಹೋಗುವಂತಹ ರೇಖೆಯನ್ನು ನಾವು 0 ಡಿಗ್ರಿ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಈ 0 ಡಿಗ್ರಿ ಅಂತ ಕನ್ಸಿಡರ್ ಮಾಡಿ ಇಲ್ಲಿ ಪೂರ್ವಕ್ಕೆ ಬರುವಂತಹ ದೇಶಗಳನ್ನ ಈಸ್ಟರ್ನ್ ಕಂಟ್ರೀಸ್ ಮತ್ತು ಇಲ್ಲಿ ಪಶ್ಚಿಮಕ್ಕೆ ಬರುವಂತಹ ದೇಶಗಳನ್ನ ನಾವು ವೆಸ್ಟರ್ನ್ ಕಂಟ್ರೀಸ್ ಅಂತೇಳಿ ಡಿಸೈಡ್ ಮಾಡುತ್ತೇವೆ. ವೇರ್ ದ ಬ್ರಿಟಿಷ್ ರಾಯಲ್ ಅಬ್ಸರ್ವೇಟರಿ ಈಸ್ ಲೊಕೇಟೆಡ್. ದಿಸ್ ಮೆರಿಡಿಯನ್ ಈಸ್ ಕಾಲ್ಡ್ ದ ಪ್ರೈಮ್ ಮೆರಿಡಿಯನ್. ಆಲ್ರೆಡಿ ಹೇಳಿದೆ ನಾನು ನಿಮಗೆ. ಇಟ್ಸ್ ವ್ಯಾಲ್ಯೂ ಇಸ್ 0 ಡಿಗ್ರಿ ಲಾಂಗಿಟ್ಯೂಡ್ ಅಂಡ್ ಫ್ರಮ್ ಇಟ್ ವಿ ಕೌಂಟ್ 180 ಡಿಗ್ರಿ ಈಸ್ಟ್ವರ್ಡ್ ಆಸ್ ವೆಲ್ ಆಸ್ ದ 180 ಡಿಗ್ರಿ ವೆಸ್ಟ್ವರ್ಡ್. ಸೊ ಇಲ್ಲಿ 0 ಡಿಗ್ರಿಯನ್ನು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಪೂರ್ವಕ್ಕೆ 180 ಡಿಗ್ರಿ ರೇಖಾಂಶಗಳನ್ನು ಪ್ಲಸ್ ಏನಾಗುತ್ತಪ್ಪ ಈ ಕಡೆ ಪಶ್ಚಿಮಕ್ಕೆ ಏನಾಗುತ್ತಪ್ಪ 180 ಡಿಗ್ರಿ ರೇಖಾಂಶಗಳನ್ನ ನಾವು ಕೌಂಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆಗಿನ ದ ಪ್ರೈಮ್ ಮೆರಿಡಿಯನ್ ಅಂಡ್ 180 ಡಿಗ್ರಿ ಮೆರಿಡಿಯನ್ ಡಿವೈಡ್ ದ ಅರ್ತ್ ಇಂಟು 2 ಈಕ್ವಲ್ ಹಾಫ್ಸ್. ಇಲ್ಲಿ ಪ್ರೈಮ್ ಮೆರಿಡಿಯನ್ ಮತ್ತು ಇದ್ರ ಹಿಂದೆ ಬರುವಂತದ್ದು ಯಾವ್ದಪ್ಪ ಅಂತಂದ್ರೆ, ಓಕೆ ಜಸ್ಟ್ ನೋಡಬಹುದು ನೀವು ಇಲ್ಲಿ ಹಿಂಗ್ ಚೇಂಜ್ ಮಾಡ್ತೀನಿ ಕಟ್ರಿ. ಇಲ್ಲಿ 0 ಡಿಗ್ರಿ ಏನಿದೆಯಲ್ಲ ಇದ್ರ ಹಿಂದ್ಗಡೆನೆ 180 ಡಿಗ್ರಿ ಬರುತ್ತೆ. ಓಕೆ, ಇಲ್ಲಿ ಇಕ್ವೇಟರ್ ಯಾವ ರೀತಿ ಏನಾಗುತ್ತಪ್ಪ ಅಂದ್ರೆ ಈಗ ಭೂಮಿಯನ್ನ ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳ ಅಂತ ಡಿವೈಡ್ ಮಾಡುತ್ತಲ್ಲ, ಹಾಗೆ 0 ಡಿಗ್ರಿ ಮತ್ತು 180 ಡಿಗ್ರಿ ಎರಡು ಇಂಟರ್ಸೆಕ್ಟ್ ಆದಾಗ ಏನಾಗುತ್ತಪ್ಪ ಅಂದ್ರೆ ಭೂಮಿಯನ್ನ 2 ಭಾಗವಾಗಿ ಇಬ್ಬಾಗ
ಮಾಡುತ್ತೆ. ನೆಕ್ಸ್ಟ್ ದ ಈಸ್ಟರ್ನ್ ಹೆಮಿಸ್ಫಿಯರ್ ಅಂಡ್ ದ ವೆಸ್ಟರ್ನ್ ಹೆಮಿಸ್ಫಿಯರ್, ದೇರ್ ಫಾರ್ ದ ಲಾಂಗಿಟ್ಯೂಡ್ ಆಫ್ ಎ ಪ್ಲೇಸ್ ಈಸ್ ಫಾಲೋಡ್ ಬೈ ದ ಲೆಟರ್ ಇ ಫಾರ್ ದ ಈಸ್ಟ್ ಅಂಡ್ ಡಬ್ಲ್ಯೂ ಫಾರ್ ದ ವೆಸ್ಟ್. ಇಲ್ಲಿ ನಾವೇನಾದ್ರೂ ಅಕ್ಷಾಂಶ ಅಂತ ಕನ್ಸಿಡರ್ ಮಾಡಿದಾಗ ನಮ್ದು ಭಾರತದ ಅಕ್ಷಾಂಶ ಅಂತ ಕನ್ಸಿಡರ್ ಮಾಡೋದು ನಾನು ಹೇಳಿದೆ 8 ಡಿಗ್ರಿ 4 ನಾಟ್ ನಾರ್ತ್ ಅಂತ ಹೇಳಿದೆ. ಅಂದ್ರೆ 8 ಡಿಗ್ರಿ 4 ನಾಟ್ ಉತ್ತರ ಅಕ್ಷಾಂಶ ಅಂತೇಳಿ ಕನ್ಸಿಡರ್ ಮಾಡ್ತೇವೆ, ಹೌದಿಲ್ಲ? ಯಾಕಪ್ಪ ಅಂದ್ರೆ ನಮ್ದು ಉತ್ತರದಲ್ಲಿ ಇದೆ, ಉತ್ತರ ಗೋಳಾರ್ಧದಲ್ಲಿ ಇದೆ. ಸೊ ಅದೇ ರೀತಿಯಾಗಿ ನಮ್ಮ ಒಂದು ಭಾರತ ದೇಶವಂತ ಕನ್ಸಿಡರ್ ಮಾಡಿದಾಗ ಪೂರ್ವಕ್ಕೆ ಬರುವಂತ ರಾಷ್ಟ್ರಗಳನ್ನ ನಾವು ಇಲ್ಲಿಂದ ಈ ಒಂದು ಸಿಂಬೋಲ್ ನಿಂದ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೆ ಪಶ್ಚಿಮಕ್ಕೆ ಇರುವಂತಹ ಒಂದು ರೇಖೆಗಳನ್ನ ಏನಂತ ಕರಿತೀವಿ ನಾವು ಡಬ್ಲ್ಯೂ ಅನ್ನೋ ಒಂದು ಸಿಂಬೋಲ್ ನಿಂದ ಏನ್ ಮಾಡ್ತೀವಪ್ಪ ಅಂದ್ರೆ ಗುರುತಿಸಲಾಗ್ತದೆ. ನೆಕ್ಸ್ಟ್, ಇಟ್ ಈಸ್ ಹವೆವರ್ ಇಂಟ್ರೆಸ್ಟಿಂಗ್ ಟು ನೋಟ್ ದಟ್ 180 ಡಿಗ್ರಿ ಈಸ್ಟ್ ಅಂಡ್ 180 ಡಿಗ್ರಿ ವೆಸ್ಟ್ ಮೆರಿಡಿಯನ್ಸ್ ಆರ್ ಆನ್ ದ ಸೇಮ್ ಲೈನ್. ಇಲ್ಲಿ 180 ಡಿಗ್ರಿ ಪೂರ್ವ ರೇಖಾಂಶ ಆಗಿರ್ಬೋದು ಅಥವಾ 180 ಡಿಗ್ರಿ ಪಶ್ಚಿಮ ರೇಖಾಂಶ ಆಗಿರ್ಬೋದು, ಇವೆರಡೂ ಕೂಡ ಏನಾಗಿದೆಪ್ಪ ಅಂದ್ರೆ ಒಂದೇ ರೇಖೆಯಲ್ಲಿ ಇದೆ. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರೆ ಪಾಯಿಂಟ್ ವೈಸ್ ನೀವು ಮಿಸ್ ಮಾಡದೆ ಓದ್ತಾ ಹೋದಾಗ ಏನಾಗಿದೆಪ್ಪ ಲೈನ್ ಬೈ ಲೈನ್ ವರ್ಡ್ ಬೈ ವರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಹೋಗ್ರಿ, ಮತ್ತೆ ಬುಕ್ ಹಿಡಿಯುವ ಅವಶ್ಯಕತೆ ಬರಲ್ಲ. ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಈಗೇನೋ ಫುಲ್ ಹರಿಯಪ್ಪಲ್ಲಿ ಇರ್ತೀರ, ಈಗ ಒಂದು ಹೊಸ ಕನ್ಫರ್ಮ್ ಆಗಿರುತ್ತೆ, ಅದಕ್ಕೋಸ್ಕರ ನೀವು ಬೇಗ ಶಾರ್ಟ್ ನೋಟ್ಸ್ ಓದೋದಾಗ್ಲಿ ಆ ಥರ ಎಲ್ಲ ಮಾಡ್ಬಿಡ್ತೀರಾ. ಅಲ್ಲಿ ಒಂದು 4-5 ತಿಂಗಳು ನಿಮ್ದು ವೇಸ್ಟ್ ಆಗಿ ಹೋಗ್ಬಿಡ್ತದೆ, ಹೌದಿಲ್ಲ? ಸುಮ್ಮನೆ 5-6 ತಿಂಗಳು ಆ ಎಕ್ಸಾಮ್ ಮುಗಿಯತನ ವೇಸ್ಟ್ ಆಗಿ ಹೋಗ್ಬಿಡ್ತದೆ. ಅಲ್ಲಿ ಕೂಡ ನೀವು ಅರ್ಧಂಬರ್ಧ ಓದಿರ್ತೀರ. ಮತ್ತೆ ಏನ್ ಮಾಡ್ತೀರಾ, ಮತ್ತೆ ಇನ್ನೊಂದು ಯಾವ್ದೋ ಒಂದು ನೋಟ್ಸ್ ಸಿಗ್ತದೆ, ಮತ್ತೆ ಓದಕ್ ಸ್ಟಾರ್ಟ್ ಮಾಡ್ತೀರಾ. ಅದೆಲ್ಲ ಬೇಡ. ಜಸ್ಟ್ ಏನ್ ಮಾಡ್ರಿಪ್ಪ ಅಂತಂದ್ರೆಗಿನ ಟೆಕ್ಸ್ಟ್ ಬುಕ್ಸ್ ಅನ್ನ ಓದ್ರಿ, ಮೋರ್ ದನ್ ಎನಫ್ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಜೋಗ್ರಫಿಗೆ ಮತ್ತು ಹಿಸ್ಟ್ರಿಗೆ ಆಯ್ತು ನೀವು NCERT ಓದಿದ್ರೆ ಅಷ್ಟು ಸಾಕಾಗುತ್ತೆ ಅಂತ ಅನ್ಸುತ್ತೆ. ಯಾವುದೇ ಬುಕ್ ಓದೋ ಅವಶ್ಯಕತೆ ಇಲ್ಲ. ಇದು ನಾನು ಹೇಳೋದಲ್ಲ. ಹಾಗಾದ್ರೆ ಸರ್ ನೀವೇನು ಇದರಲ್ಲಿಂದ ಸಕ್ಸಸ್ ಕಂಡಿದ್ದೀರಾ ಅಂತಲ್ಲ. ಇವನ್ ನೀವು UPSC ಟಾಪರ್ ಟಾಕ್ಸ್ ಅನ್ನ ಕೇಳಿದ್ರು ಕೂಡ ಅವ್ರು ಹೇಳೋದಿಷ್ಟೇ, ಫಸ್ಟ್ ಪ್ರಿಫರೆನ್ಸ್ ಕೊಡೋದು NCERT ಓದಿ ಅಂತೇಳಿ. ಪ್ಲಸ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಿರೋದೇನಪ್ಪ ಅಂತಂದ್ರೆ ಅವರಿಗೆ ಇಂಗ್ಲೀಷಲ್ಲಿ ಅಷ್ಟು ಫ್ಲೂಯೆನ್ಸಿ ಇಲ್ಲ ಮತ್ತು ಇಂಗ್ಲೀಷನ್ನು ಅಷ್ಟು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ, ತುಂಬಾ ಡಿಲೇ ಆಗಿಬಿಡುತ್ತದೆ. ಸೊ ಅಂತಹ ಒಂದು ವಿದ್ಯಾರ್ಥಿಗಳಿಗೋಸ್ಕರನೇ ನಾ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇರೋದು. ನನ್ನ ಸಮಯವನ್ನ ಮೀಸಲಿಟ್ಟು 1 ಅವರ್ ಆಯ್ತು ನನ್ನ ಡೈಲಿ ಲೈಫಲ್ಲಿ 24 ಅವರ್ಸ್ ಅಲ್ಲಿ ನಿಮ್ಗೋಸ್ಕರ 1 ಅವರ್ ಮೀಸಲಿಟ್ಟು ಈ ಒಂದು ವಿಡಿಯೋಗಳನ್ನ ಸೆಷನ್ ಅನ್ನ ಮಾಡ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಇರೋದನ್ನ ನಿಮ್ಗೆ ಕನ್ನಡದಲ್ಲಿ ಈಸಿಯಾಗಿ ಕನ್ವೆ ಆಗ್ಲಿ ಅಂತೇಳಿ. ಇದರಲ್ಲಿ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಆಯ್ತು ಅಂದ್ರೂ ಕೂಡ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸ್ಬೋದು. ನೆಕ್ಸ್ಟ್ ನಾನು ಕೂಡ ಇಂಪ್ರೂವೈಸೇಷನ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಕನ್ನಡದಲ್ಲಿ ಕೂಡ ವರ್ಡ್ಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಎಫ್. ಓಕೆ, ವೈ ಡಸ್ ಟೋರಿಡ್ ಝೋನ್ ರಿಸೀವ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಹೀಟ್ ಅಂತ ಕೇಳಿದಾನೆ. ಟೋಟಲ್ ಆಗಿ 3 ಝೋನ್ಸ್ ಇದ್ದವು ನಮ್ಮ ತಲೆ. ಯಾವ್ಯಾವಪ್ಪ? ಒಂದು ಟೋರಿಡ್ ಝೋನ್, ಉಷ್ಣವಲಯ, ಹೌದಾ? ನೆಕ್ಸ್ಟ್ ಇನ್ನೊಂದು ಯಾವುದು ಟೆಂಪರೇಟ್ ಝೋನ್ ಅಂತೇಳಿ ಇತ್ತು, ಹೌದಲ್ಲಪ್ಪ? ಈಗ ನಾವು ವಾಪಸ್ ಮ್ಯಾಪ್ ಅನ್ನ ನೋಡಬಾರ್ದು. ನೀವೇ ಏನಾಗುತ್ತಪ್ಪ ಅಂದ್ರೆ ಸ್ವಂತ ಈಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೀವಿ, ನಿಮ್ಮೊಂದು ನೋಟ್ಬುಕ್ ಅಲ್ಲಿ ಸ್ವಂತ ಟ್ರೈ ಬರ್ಕೊಳಕ್ಕೆ ಟ್ರೈ ಮಾಡ್ರಿ ಯಾವ್ಯಾವ್ದು ಎಲ್ಲೆಲ್ಲಿತ್ತು ಅಂತ. ಇದು 0 ಡಿಗ್ರಿ ಅಕ್ಷಾಂಶ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 23.5 ಡಿಗ್ರಿ ತನ ಏನಿತ್ತಪ್ಪ ಅಂತಂದ್ರೆ ಇಲ್ಲಿ ಟೋರಿಡ್ ಝೋನ್ ಇತ್ತು. ಏನಿತ್ತಿಲ್ಲಿ? ಟೋರಿಡ್ ಝೋನ್ ಇತ್ತು. ದಯವಿಟ್ಟು ಇಂಗ್ಲಿಷ್ ಅಲ್ಲಿ ಕೂಡ ನೀವು ಅಕ್ಷರಗಳನ್ನ ನೀವು ತಿಳ್ಕೊಂಡಿರಿ. ಯಾಕಪ್ಪ ಅಂತಂದ್ರೆ ಇತ್ತೀಚೆಗೆ ಆಸ್ ಇಟ್ ಈಸ್ KPSC ಆಗಿರ್ಬೋದು, KE ಎಕ್ಸಾಮ್ದವ್ರು ಆಗಿರ್ಬೋದು, ಇಂಗ್ಲಿಷ್ ವರ್ಡ್ಸ್ ಅನ್ನ ಸೇಮ್ ಆಸ್ ಇಟ್ ಈಸ್ ಆಗ್ತಾ ಇದ್ದಾನೆ. ಸೊ ಸ್ವಲ್ಪ ನೀವು ಕೂಡ ಇಂಪ್ರೂವೈಸೇಷನ್ ಆಗ್ರಿ. ನೆಕ್ಸ್ಟ್ ಇಲ್ಲಿ ಏನಾಗುತ್ತಪ್ಪ 23.5 ಡಿಗ್ರಿಲಿಂದ ಮೇಲೆ 66.5 ಡಿಗ್ರಿ ನಾರ್ತ್. ಓಕೆ, ನೆಕ್ಸ್ಟ್ ಏನಪ್ಪ ಅಂದ್ರೆ ಕೆಳಗಡೆ 66.5 ಡಿಗ್ರಿ ಅಂದ್ರೆ ಅಂಟಾರ್ಟಿಕ್ ಸರ್ಕಲ್ ಆಗುತ್ತೆ. ಇಲ್ಲಿ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್, ಇಲ್ಲಿ 23.5 ಡಿಗ್ರಿ ಅಂತಂದ್ರೆ ಏನ ಟ್ರೋಪಿಕ್ ಆಫ್ ಕ್ಯಾನ್ಸರ್. ಹಾಗೆ ಇಲ್ಲಿ 66.5 ಡಿಗ್ರಿ ಅಂತಂದ್ರೆ ಏನು ಆರ್ಕಟಿಕ್ ಸರ್ಕಲ್. ಇಲ್ಲಿ 66.5 ಡಿಗ್ರಿ ಅಂತಂದ್ರೆ ಅಂಟಾರ್ಟಿಕ್ ಸರ್ಕಲ್. ಇಷ್ಟು ಪ್ರಧಾನ ಅಕ್ಷಾಂಶಗಳಾಗಿತ್ತು. ಸೊ ಈ ಭಾಗವನ್ನು ಏನಂತ ಕರಿತೀವಿ ನಾವಿಲ್ಲಿ ಟೆಂಪರೇಟ್ ಝೋನ್ ಅಂತ ಕರಿತೀವಿ. ಬ್ಲೂ ಆಕಾರದಲ್ಲಿ ಏನಿದೆಯಲ್ಲ ಈ ವಲಯವನ್ನು ನಾವು ಟೆಂಪರೇಟ್ ಅಂತೇಳಿ ಕರಿತೀವಿ, ಸಮಶೀತೋಷ್ಣ ವಲಯ ಅಂತೇಳಿ ಕೂಡ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಏನಿದೆಯಲ್ಲ 66.5 ಡಿಗ್ರಿಲಿಂದ 90 ಡಿಗ್ರಿ ತನ ಇದನ್ನೇನಂತ ಕರಿತೀವಿ ನಾವು ಫ್ರಿಜಿಡ್ ಝೋನ್ ಅಂತೇಳಿ ಕರಿತೀವಿ, ಅಥವಾ ಶೀತ ವಲಯ ಅಂತೇಳಿ ಕರಿತೀವಿ. ಸೇಮ್
ಅಲ್ಲಿ ಉತ್ತರ ಕೂಡ ಅಷ್ಟೇ, ಇಲ್ಲಿ ದಕ್ಷಿಣಕ್ಕೆ ಕೂಡ ಅಷ್ಟೇ. ಫ್ರಿಜಿಡ್ ಝೋನ್ ಅಂತೇಳಿ ಕರಿತೀವಿ, ಧ್ರುವ ಪ್ರದೇಶ ಅಂತೇಳಿ ಕೂಡ ಕರಿತೀವಿ. ಓಕೆ, ಇಷ್ಟಿದೆ. ಸೊ ಅವ್ನು ಕೇಳಿರೋದೇನಪ್ಪಾ ಅಂತಂದ್ರೆ ವೈ ಡಸ್ ಟೋರಿಡ್ ಝೋನ್, ಟೋರಿಡ್ ಝೋನ್ ಅಂತಂದ್ರೆ ಯಾವುದು, ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಮಾಡಿರುವಂತದ್ದು, ಇದು ಅತಿ ಹೆಚ್ಚು ಮಳೆಯನ್ನ ಪಡೆಯುತ್ತದೆ ಅಂತ ಕೇಳಿದಾನೆ. ಇದಕ್ಕೆ ನೀವು ಕಾನ್ಸೆಪ್ಟ್ ವೈಸ್ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಜಸ್ಟ್ ಪಿಕ್ಚರ್ ಕ್ಲಿಯಾರಿಟಿ ಇರಲಿ ಅಂತೇಳಿ. ಓಕೆ, ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಯಾಕೆ ಸುರಿಯುತ್ತಪ್ಪ? ಫಸ್ಟ್ ಕಾನ್ಸೆಪ್ಟ್ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಇಕ್ವೇಟರ್ ಅಲ್ಲಿ ಟೋರಿಡ್ ಝೋನ್ ಅಂತ ಎದಕ್ಕೆ ಕರಿತೀವಿ, ಉಷ್ಣ ವಲಯ ಅಂತ ಎದಕ್ಕೆ ಕರಿತೀವಿ? ಯಾಕಪ್ಪ ಅಂತಂದ್ರೆ 365 ಡೇಸ್ ಕೂಡ 365 ದಿನಗಳು ಕೂಡ ಸೂರ್ಯನ ನೇರವಾದ ಕಿರಣಗಳು ಈ ಒಂದು ವಲಯದ ಮೇಲೆನೆ ಬೀಳುತ್ತಾ ಇರ್ತದೆ. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಅತಿ ಹೆಚ್ಚು ಸ್ವಲ್ಪ ಹೀಟ್ ಅನ್ನ ನಾವು ಜಾಸ್ತಿ ಕಾಣ್ತೀವಿ, ಉಷ್ಣವನ್ನ ಜಾಸ್ತಿ ಕಾಣ್ತೀವಿ ಯಾವ್ದ್ರಲ್ಲಿ, ಟೋರಿಡ್ ಝೋನ್ ಅಲ್ಲಿ. ಸೊ ಅದಕ್ಕೋಸ್ಕರ ಇದನ್ನ ನಾವು ಉಷ್ಣ ವಲಯ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಸೂರ್ಯನ ನೇರವಾದ ಕಿರಣಗಳು ಯಾವಾಗ್ಲೂ 365 ಡೇಸ್ ಕೂಡ ಈ ಒಂದು ಇಕ್ವೇಟರ್ ಮೇಲೆ ನೇರವಾಗಿ ಬಿದ್ರೆ ಏನ್ ಪರಿಣಾಮ ಆಗುತ್ತಪ್ಪ? ಏನು ಪರಿಣಾಮ ಆಗುತ್ತಪ್ಪ ಅಂದ್ರೆ ಇಲ್ಲಿರುವಂತ ನೀರು ಆವಿಯಾಗಿ ನೆಕ್ಸ್ಟ್ ಮೋಡವಾಗಿ ಪರಿವರ್ತನೆ ಆಗಿ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ತುಂತುರು ಮಳೆಯನ್ನ ಸುರಿಸುತ್ತೆ. ಓಕೆ, ಇದನ್ನ ನಾವು ಜಾಗ್ರಫಿಕಲಿ ಟರ್ಮ್ ಅಲ್ಲಿ ಏನಂತ ಕರಿತೀವಿ, ನಾವು ಕನ್ವೆಕ್ಷನಲ್ ರೇನ್ಫಾಲ್ ಅಂತೇಳಿ ಕರಿತೀವಿ. ಕನ್ವೆಕ್ಷನಲ್ ರೇನ್ಫಾಲ್ ಅಂತೇಳಿ ಕರಿತೀವಿ. ಕನ್ನಡದಲ್ಲಿ ಪರಿಸರಣ ಮಳೆ ಅಂತೇಳಿ ಕರಿತೀವಿ. ಪರಿಸರಣ ಮಳೆ ಅಂತೇಳಿ ಕರಿತೀವಿ. ಈ ಪರಿಸರಣ ಮಳೆ ಏನಿದೆಯಲ್ಲಪ್ಪ ಅಂದ್ರೆ ಅತಿ ಹೆಚ್ಚು ಕಂಡು ಬರುವುದಲ್ಲಿ ಇಕ್ವೇಟರ್ನ 23.5 ಡಿಗ್ರಿ ಉತ್ತರ ಮತ್ತು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳ ಮಧ್ಯದಲ್ಲಿ ಕಂಡು ಬರುತ್ತದೆ. ಓಕೆ, ಸೊ ಇಷ್ಟು ಸದ್ಯಕ್ಕೆ ನೀವು ತಿಳ್ಕೊಂಡಿರಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ತುಂಬಾ ಸ್ವಲ್ಪ ಹ್ಯಾಡ್ಲಿ ಸೆಲ್ ಅಂತೇಳಿ ಬರ್ತದೆ. ಓಕೆ, ಆ ಒಂದು ಸೆಲ್ಸ್ ಅನ್ನ ಅಧ್ಯಯನ ಮಾಡ್ತಾ ನೆಕ್ಸ್ಟ್ ಏನಪ್ಪ ಅಂದ್ರೆ ಶಿಫ್ಟಿಂಗ್ ಆಫ್ ಲ್ಯಾಟಿಟ್ಯೂಡ್ಸ್ ಅಂತೇಳಿ ಕೂಡ ಕರಿತೀವಿ. ಓಕೆ, ಸೂರ್ಯ ನೇರವಾದ ಕಿರಣಗಳು ಕೂಡ ಏನಾಗುತ್ತಪ್ಪ ಉತ್ತರಕ್ಕೆ ಹೋಗ್ತಾ ಇರ್ತದೆ, ಟೈಮ್ ಬಂದಾಗೆಲ್ಲ ನೆಕ್ಸ್ಟ್ ದಕ್ಷಿಣಕ್ಕೆ ಬರ್ತಾ ಇರ್ತದೆ. ಇದನ್ನ ನಾವು ಭೂಮಿಯ ದೈನಂದಿನ ಚಲನೆಯಲ್ಲಿ ನಾವು ಕಾಣಬಹುದು. ಇದನ್ನ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆಯಲ್ಲಿ ಪ್ಲಸ್ ಏನಾಗುತ್ತಪ್ಪ ಋತುಗಳು ಅಂತೇಳಿ ಬರ್ತವೆ. ಆ ಋತುಗಳು ಅನ್ನೋ ಬಂದಾಗ ಟಾಪಿಕ್ಸ್ ಅಲ್ಲಿ ಬಂದಾಗ ಅಥವಾ ನೆಕ್ಸ್ಟ್ ಇಲ್ಲಿ ಮಳೆ ಅಂತ ಬರುತ್ತೆ. ಓಕೆ, ಮಳೆ ಅನ್ನುವ ಟಾಪಿಕ್ ಬಂದಾಗ ಇದನ್ನ ಇನ್ ಡೀಟೇಲ್ಡ್ ಆಗಿ ನಾವು ನೋಡ್ತಾ ಹೋಗೋಣ. ಸದ್ಯಕ್ಕೆ ಇಷ್ಟು ನೀವು ಮಾತ್ರ ತಿಳ್ಕೊಂಡಿರಿ. ಓಕೆ, ಯಾಕೆ ಬರ್ತದಪ್ಪ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ಬಿಸಿ ಇರೋ ಕಾರಣದಿಂದಾಗಿ ಅಥವಾ ಸೂರ್ಯ ನೇರವಾದ ಕಿರಣಗಳು ಭೂಮಿಗೆ ಈ ಒಂದು ವಲಯದಲ್ಲಿ ಟೋರಿಡ್ ಝೋನ್ ಒಂದು ವಲಯದಲ್ಲಿ ಏನಪ್ಪ ಉಷ್ಣ ವಲಯದಲ್ಲಿ ನೇರವಾಗಿ ಬೀಳುವ ಕಾರಣದಿಂದಾಗಿ ಅಲ್ಲಿರುವಂತಹ ನೀರು ಆವಿಯಾಗಿ ಅಲ್ಲಿ ಪರಿಸರ ಮಳೆಯನ್ನ ಸುರಿಸುತ್ತದೆ. ಅದಕ್ಕೋಸ್ಕರ ಈ ವಲಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಥವಾ ಟೋರಿಡ್ ಝೋನ್ ಅಲ್ಲಿ ಅತಿ ಹೆಚ್ಚು ಮಳೆಯನ್ನ ನಾವು ಕಾಣ್ತೀವಿ. ಓಕೆ, ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಹೀಟ್ ಕೂಡ ಇಲ್ಲಿನೇ ಕಾಣ್ತೀವಿ. ಯಾವ್ದ್ರಲ್ಲಿ, ಟೋರಿಡ್ ಝೋನ್. ಜಸ್ಟ್ ಬಿಕಾಸ್ ಆಫ್ ಸೂರ್ಯನ ನೇರವಾದ ಕಿರಣಗಳು ಈ ಒಂದು ವಲಯದಲ್ಲಿ ಬೀಳುವ ಕಾರಣದಿಂದಾಗಿ. ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದಾನೆ, ಇದೇ ಲಾಸ್ಟ್ ಅನ್ಕೊಂತೀನಿ ನಾನು. ಓಕೆ, ನೆಕ್ಸ್ಟ್ ಇಲ್ಲಿಂದ ಬ್ಲಾಂಕ್ಸ್ ಬರುತ್ತೆ. ವೈ ಇಸ್ ಇಟ್ 5:30 PM ಇನ್ ಇಂಡಿಯಾ ಅಂಡ್ 12 noon ಇನ್ ಲಂಡನ್ ಅಂತ ಕೇಳಿದಾನೆ. ಏನ್ ಕೇಳಿದಾನಪ್ಪ ಅಂತಂದ್ರೆ ಗ್ರೀನ್ ವಿಚ್ ಅಲ್ಲಿ ಅಂದ್ರೆ 0 ಡಿಗ್ರಿಯಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿದ್ರೆ ಅದೇ ನಾವೇನಾದ್ರೂ ಭಾರತದಲ್ಲಿ 5:30 PM ಆಗಿರುತ್ತೆ. ಮಧ್ಯಾಹ್ನ ಅಂತಂದ್ರೆ ಇದು ಕೂಡ PM. ಅಂದ್ರೆ ಇಲ್ಲಿ ಏನ್ ಅರ್ಥ ಆಯ್ತು ನಿಮ್ಗೆ, ಗ್ರೀನ್ ವಿಚ್ 0 ಡಿಗ್ರಿಗಿಂತ ಭಾರತದಲ್ಲಿ ಏನಾಗ್ತಾ ಇದೆ 5.5 ತಾಸು ಸಮಯ ಸ್ವಲ್ಪ ಏನಾಗಿದೆಪ್ಪ ಅಂತಂದ್ರೆ ಮುಂದೆ ಇದೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಯಾಕೆ? ಜಸ್ಟ್ ನೀವು ಇಲ್ಲಿ ನೋಡ್ತಾ ಹೋಗ್ರಿ. ಫಸ್ಟ್ ಎಕ್ಸ್ಪ್ಲನೇಷನ್ ನೋಡಕ್ಕಿಂತ ಮೊದಲು ಇಲ್ಲಿ ಜಸ್ಟ್ ನೋಡ್ರಿ, ಇಲ್ಲಿ 0 ಡಿಗ್ರಿ ಇದೆ, ಪ್ರೈಮ್ ಮೆರಿಡಿಯನ್ ಪ್ರಧಾನ ರೇಖಾಂಶ ಇದೆ. ಓಕೆ, ಈ ಕಡೆ ಬರುವಂತ ಎಲ್ಲ ರಾಷ್ಟ್ರಗಳನ್ನ ನಾವು ಪೂರ್ವ ರಾಷ್ಟ್ರಗಳು, ಈ ಕಡೆ ಯಾವ್ದನಪ್ಪ ಅಂದ್ರೆ ಪಶ್ಚಿಮ ರಾಷ್ಟ್ರಗಳು ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಈಸ್ಟ್ಗೆ ಏನಾಗ್ತಪ್ಪ ಅಂತಂದ್ರಗಿನ ಇಲ್ಲಿ ಸೂರ್ಯ ಮೊದಲು ಹುಟ್ಟುತ್ತಾನೆ. ನಮ್ಮ ಭಾರತ ದೇಶದಲ್ಲೇ ತಗೋಣ ಫಸ್ಟ್, ಅಷ್ಟು ದೊಡ್ಡದಾಗಿ ಬೇಡ, ನಮ್ಮ ಭಾರತ ದೇಶದಲ್ಲೇ ತಗೋಣ. ಫಸ್ಟ್ ಸೂರ್ಯ ಇಲ್ಲಿ ಕಾಣಿಸ್ಕೊಳ್ತಾನೆ, ಅರುಣಾಚಲ ಪ್ರದೇಶದಲ್ಲಿ ಕಾಣಿಸ್ಕೊಳ್ತಾನೆ. ಈ ರೇಖಾಂಶಗಳು ಅವೆಲ್ಲ ಬಿಡ್ರಿ, ಫಸ್ಟ್ ರೇಖಾಂಶ ಅಕ್ಷಾಂಶ ಎಲ್ಲ ಬಿಟ್ಟು ನಾರ್ಮಲ್ ಆಗಿ ಥಿಂಕ್ ಮಾಡ್ರಿ. ಫಸ್ಟ್ ಇಲ್ಲಿ ಕಂಡು ಬರ್ತಾನೆ, ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತಾನೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಕಂಡು ಬರ್ತದೆ ಸೂರ್ಯ ಹುಟ್ಟೋದು ಗುಜರಾತ್ ಅಲ್ಲಿ ಕಂಡು ಬರುತ್ತೆ.
ಓಕೆ, ಗುಜರಾತ್ ಅಲ್ಲಿ ಕಂಡು ಬರುತ್ತೆ. ನಾನು ಹಾಡಲ್ಲಿ ಹೇಳಿದೆ, ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಮೂವ್ ಆಗ್ಬೇಕಾದ್ರೆ 4 ನಿಮಿಷ ತೆಗೆದುಕೊಳ್ಳುತ್ತದೆ. ಹಾಗಾದ್ರೆ 15 ಡಿಗ್ರಿ ಅಥವಾ 15 ರೇಖಾಂಶಗಳನ್ನ ದಾಟಬೇಕಾದ್ರೆ ಎಷ್ಟಾಗುತ್ತೆ? ಇಂಟು 4 ಮಾಡಿದಾಗ 60 ನಿಮಿಷಗಳು ಆಗುತ್ತೆ. ಸೊ 15 ರೇಖಾಂಶಗಳನ್ನ ದಾಟಬೇಕಾದ್ರೆ 60 ನಿಮಿಷಗಳು ಆಗ್ತದೆ. ಹಾಗಾದ್ರೆ 30 ರೇಖಾಂಶಗಳನ್ನ ದಾಟಬೇಕಾದ್ರೆ ಎಷ್ಟಾಗುತ್ತೆ? 30 ರೇಖಾಂಶ ದಾಟಬೇಕಾದ್ರೆ 2 ಅವರ್ಸ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ನಮ್ದು 8 ಡಿಗ್ರಿ 4 ನಾರ್ತ್ ಆಯ್ತು. ನೆಕ್ಸ್ಟ್ ಇಲ್ಲಿ 37 ಡಿಗ್ರಿ ನಾರ್ತ್ ಆಯ್ತು. ಓಕೆ, 37 ಡಿಗ್ರಿ 4.6 ನಾರ್ತ್ ಆಯ್ತು. ಅದೇ ರೀತಿಯಾಗಿ ಇಲ್ಲಿ ಏನಾಗಿದೆ? 68 ಡಿಗ್ರಿ 7 ಈಸ್ಟ್ ಆಗಿದೆ. ನೆಕ್ಸ್ಟ್ ಇದ್ರ ಅಪೋಸಿಟ್ ಏನಾಗಿದೆಪ್ಪ ಅಂದ್ರೆ 97 ಡಿಗ್ರಿ 25 ಈಸ್ಟ್ ಆಗುತ್ತೆ. ಟೋಟಲ್ ಆಗಿ ಇಲ್ಲಿ 68ರಿಂದ 97 ಆಗ್ಬೇಕಾದ್ರೆ ಇನ್ ಬಿಟ್ವೀನ್ ಅಲ್ಲಿ ವ್ಯತ್ಯಾಸ ಎಷ್ಟಿದೆ? 30 ಡಿಗ್ರಿ ಇದೆ. ಸೊ ಇಲ್ಲಿ 30 ಡಿಗ್ರಿ ರೇಖಾಂಶಕ್ಕಂದ್ರೆ ಎಷ್ಟು ತಾಸು ಡಿಫರೆನ್ಸ್ ಆಗುತ್ತೆ? 2 ತಾಸು. ಹಾಗಾದ್ರೆ ಅರುಣಾಚಲ ಪ್ರದೇಶದಲ್ಲಿ ಒಂದು ವೇಳೆ 6 ಗಂಟೆಗೆ ಉದಯ ಆಗಿತ್ತಂದ್ರೆ ಸೂರ್ಯ, ಇಲ್ಲಿ ಗುಜರಾತ್ ಅಲ್ಲಿ ಎಷ್ಟು ಟೈಮ್ ಆಗಿರುತ್ತದೆ? ಗುಜರಾತ್ ಅಲ್ಲಿ 8 ಗಂಟೆಗೆ ಸೂರ್ಯ ಉದಯ ಆಗ್ತದೆ. ಬಟ್ ಇದನ್ನ ಅವಾಯ್ಡ್ ಮಾಡ್ಬೇಕಂತಾನೆ ಭಾರತ ದೇಶದಲ್ಲಿ 82.5 ಡಿಗ್ರಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಓವರ್ ಆಲ್ ಆಗಿ ಇಂಡಿಯಾದಲ್ಲಿ ಒಂದೇ ಟೈಮ್ ಇರಲಿ ಅಂತ. ಸೊ ಅದೇ ರೀತಿಯಾಗಿ ಇಲ್ಲಿ 0 ಡಿಗ್ರಿಗಿಂತ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಮುಂದೆ ಇದೆ? ಇಲ್ಲಿ 82.5 ಡಿಗ್ರಿನ ನಾವು ಕನ್ಸಿಡರ್ ಮಾಡ್ತೀವಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ರೇಖಾಂಶ ಅಂತ ಹೇಳ್ಬಿಟ್ಟು. ಹಾಗಾದ್ರೆ 0 ಡಿಗ್ರಿಯಿಂದ 82.5 ಡಿಗ್ರಿ ಅಂತ ತಿಳ್ಕೊಂಡ್ರೆ ಜಸ್ಟ್ ನೋಡ್ರಿ, 82 ಇಂಟು 4 ಮಾಡಿದ್ರೆ 4 2 8. ಓಕೆ, 4 2 8 ಆಗುತ್ತೆ. ನೆಕ್ಸ್ಟ್ 4 8 32. ಹೌದಿಲ್ಲ? ನೆಕ್ಸ್ಟ್ ಇಲ್ಲಿ ಆಫ್ ಇದೆ. ಆಫ್ ಇಂಟು ಅಂದ್ರೆ 0.5 ಇಂಟು 4 ಅಂದ್ರೆ ಎಷ್ಟಾಗುತ್ತೆ? 4 5 20 ಅಂದ್ರೆ 2 ಆಗುತ್ತೆ. ಸೊ ಇಲ್ಲಿ 330 ಆಯ್ತು. 330 ಏನಿದು? 330 ನಿಮಿಷಗಳಾಯ್ತು. 330 ನಿಮಿಷಗಳೇನಪ್ಪ ಅಂದ್ರೆ ಭಾರತ ದೇಶದ ಒಂದು ಸಮಯ ವೇಳೆ ಅಥವಾ ಮುಂದೆ ಇರುತ್ತೆ, ಯಾವ್ದಕ್ಕೆ ಕಂಪೇರ್ ಮಾಡಿದಾಗ 0 ಡಿಗ್ರಿ ಕಂಪೇರ್ ಮಾಡಿದಾಗ. ಸೊ 330 ನಿಮಿಷಗಳು ಡಿವೈಡೆಡ್ ಬೈ ಅವರ್ಸ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಡಿವೈಡ್ ಬೈ 60 ಆಗುತ್ತೆ. 0 0 ಕ್ಯಾನ್ಸಲ್. ನೆಕ್ಸ್ಟ್ 6 5 30, 3 ಇಳಿತು ಪಾಯಿಂಟ್ ತಗೊಂಡ್ರೆ ಇಲ್ಲಿ ಕೂಡ 0 ಆಗುತ್ತೆ. ನೆಕ್ಸ್ಟ್ 6 5 30, 0.5 ಅಂತಂದ್ರೆ ಅರ್ಧ ಅಂತೇಳಿ ಅರ್ಥ. ಸೊ 5.5 ತಾಸು ಏನಾಗಿದೆಪ್ಪ ಅಂತಂದ್ರೆ ಇದು 0 ಡಿಗ್ರಿಲಿಂದ ಭಾರತದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನಿದೆಯಪ್ಪ ಅಂದ್ರೆ 5.5 ತಾಸು ಮುಂದೆ ಇದೆ. ಸಾರಿ. ಸೊ ಈ ರೀತಿ ಏನಪ್ಪ ಅಂದ್ರೆ ರೇಖಾಂಶವನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದೇ ರೀತಿಯಲ್ಲಿ ನಾವು ಹೇಳೋದು ಸೌದಿ ಅರೇಬಿಯಾ ಭಾರತ ದೇಶಕ್ಕಿಂತ ಎಷ್ಟು ಹಿಂದೆ ಇದೆ, ಅಥವಾ ನೆಕ್ಸ್ಟ್ ಜಪಾನ್ ಆಗಿರ್ಬೋದು. ಭಾರತದಲ್ಲಿ ಏನಾದ್ರು 12 ಗಂಟೆ ಆಗಿತ್ತಂದ್ರೆ ಜಪಾನ್ ಅಲ್ಲಿ ಎಷ್ಟು ಟೈಮ್ ಆಗಿರುತ್ತೆ, ಅಥವಾ ಭಾರತ ದೇಶದಲ್ಲಿ ನಮ್ದೇನಾದ್ರು 10 ಗಂಟೆ ಆಗಿತ್ತಂತಂದ್ರೆ US ದಲ್ಲಿ ಎಷ್ಟು ಟೈಮ್ ಆಗಿರುತ್ತೆ. ಈ ತರ ಕ್ವಶನ್ಸ್ ನಿಮ್ಗೆ UPSC ಅಲ್ಲಿ ಕೇಳ್ತಾರೆ. ಓಕೆ, ಒಂದು ವೇಳೆ ಭಾರತ ದೇಶದಲ್ಲಿ ಸಂಜೆ 5:30 ಆಗಿದ್ದರೆ ಅಮೆರಿಕ ದೇಶದಲ್ಲಿ ಆಗಿರುವಂತಹ ಸಮಯ ಎಷ್ಟು ಅಂತ ಕೇಳ್ತಾರೆ. ಸೊ ಅವಾಗ ಏನಾಗುತ್ತಪ್ಪ, ನೀವು ಅಮೆರಿಕ ಖಂಡದ ಮೇಲೆ ಆದು ಹೋಗುವಂತಹ ಕೆಲವು ಆದ್ರೂ ಜಸ್ಟ್ ನಿಮ್ಗೆ ಸಿಂಪಲ್ ಆಗಿ, ಅಥವಾ US ಆಗಿರ್ಬೋದು, ಕೆನಡಾದಲ್ಲಿ ಎಷ್ಟು ಟೈಮ್ ಆಗಿರುತ್ತೆ ಅಂದ್ರೆ ಅಲ್ಲಿರುವಂತಹ ಒಂದು ರೇಖಾಂಶ ಗೊತ್ತಿದ್ರೆ ಸಾಕು, ಸಮಯನ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಇದೇನಿಲ್ಲ, ಜಸ್ಟ್ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೇಮ್ ನಮಗೆ ಕರ್ನಾಟಕ ಟೆಕ್ಸ್ಟ್ ಬುಕ್ 600 ಅಲ್ಲಿ ಕೂಡ ಈ ಒಂದು ಗ್ಲೋಬ್ ಮತ್ತು ನಕಾಶೆಗಳು ಮತ್ತು ಮ್ಯಾಪ್ಗಳು ಅಂತೇಳಿ ಒಂದು ಚಾಪ್ಟರ್ ಇದೆ. ಓಕೆ, ಅದರಲ್ಲಿ ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜಸ್ಟ್ ನೋಡ್ಕೋಬೇಕಿಲ್ಲಿ ಪೂರ್ತಿ ಭೂಮಿಯನ್ನ 360 ಡಿಗ್ರಿ ಅಂತೇಳಿ ಕನ್ಸಿಡರ್ ಮಾಡಿದ್ರೆ, ಓಕೆ 360 ಡಿಗ್ರಿ ಇನ್ ಅಬೌಟ್ 24 ಅವರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದೀವಪ್ಪ ಅಂದ್ರೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ 50 ಡಿಗ್ರಿಗೆ 1 ಅವರ್ ಆಗುತ್ತೆ. ಓಕೆ, ಅಥವಾ 1 ಡಿಗ್ರಿಗೆ ಏನಾಗುತ್ತೆ ಇಲ್ಲಿ 4 ಮಿನಿಟ್ಸ್ ಅಂತೇಳಿ ಕನ್ಸಿಡರ್ ಆಗುತ್ತೆ. ಸೊ ನಮ್ಗೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ 50 ಡಿಗ್ರಿ ಈಸ್ಟ್ ಗ್ರೀನ್ ವಿಚ್ ವಿಲ್ ಬಿ 60 ಮಿನಿಟ್ಸ್. ಒಂದು ವೇಳೆ 15 ಡಿಗ್ರಿ ಏನಪ್ಪ ಅಂತಂದ್ರೆ ಗ್ರೀನ್ ವಿಚ್ ಗಿಂತ ಪೂರ್ವಕ್ಕೆ ಇದ್ರೆ 60 ಮಿನಿಟ್ಸ್ ಆಗುತ್ತೆ. ಸೊ ನಮ್ಮ ಭಾರತ ದೇಶದ ಎಷ್ಟಿದೆ? 82.5 ಡಿಗ್ರಿ ಇದೆ. ಸೊ ಈ ರೀತಿ ಇಂಟು 4 ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಇಲ್ಲಿ 330 ಮಿನಿಟ್ಸ್ ಅಂತೇಳಿ ಬರುತ್ತೆ. 330 ಮಿನಿಟ್ಸ್ ಅಂತಂದ್ರೆ 5.5 ತಾಸು ಅಂತೇಳಿ ಕನ್ಸಿಡರ್ ಮಾಡ್ಬೋದು, ಅಂದ್ರೆ 5.5 ಅವರ್ಸ್ ಅಂತೇಳಿ. ಸೊ ಇಷ್ಟೇ ಸಿಂಪಲ್ ಆಗಿರುತ್ತೆ ಕ್ಯಾಲ್ಕುಲೇಷನ್ಸ್.
ನೆಕ್ಸ್ಟ್ ಟಿಕ್ ದ ಕರೆಕ್ಟ್ ಆನ್ಸರ್ಸ್. ಇದು ನಿಮ್ಗೆ ಏನಾಗುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಇತರ ಒಂದು ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. MCQ. ದ ವ್ಯಾಲ್ಯೂ ಆಫ್ ದ ಪ್ರೈಮ್ ಮೆರಿಡಿಯನ್ ಇಸ್, ಪ್ರಧಾನ ರೇಖಾಂಶ ಎಷ್ಟಿದೆಯಪ್ಪ? 0 ಡಿಗ್ರಿ ಇದೆ. ನೆಕ್ಸ್ಟ್ ದ ಫ್ರಿಜಿಡ್ ಝೋನ್ ಲೈಸ್ ನಿಯರ್, ಶೀತ ವಲಯ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಎಲ್ಲಿ ಕಂಡು ಬರುತ್ತೆ? ಅದು ಈ ಒಂದು ಧ್ರುವಗಳ ಪ್ರದೇಶದಲ್ಲಿ, ಪೋಲ್ಸ್ ನಿಯರ್ ಅಲ್ಲಿ ಕಂಡು ಬರುತ್ತೆ. ದ ಟೋಟಲ್ ನಂಬರ್ ಆಫ್ ಲಾಂಗಿಟ್ಯೂಡ್ಸ್ ಆರ್, ಒಟ್ಟಾರೆಯಾಗಿ ರೇಖಾಂಶಗಳು ಎಷ್ಟಿದಾವೆ ಅಂತ ಕೇಳಿದಾನೆ. ಎಷ್ಟಿದಾವೆ? 360 ಇದಾವೆ. 180 ನೀವು ಅಕ್ಷಾಂಶಗಳು. ದ ಅಂಟಾರ್ಟಿಕಾ ಸರ್ಕಲ್ ಇಸ್ ಲೊಕೇಟೆಡ್ ಇನ್, ಅಂಟಾರ್ಟಿಕಾ ಸರ್ಕಲ್ ಎಲ್ಲಿ ಕಂಡು ಬರುತ್ತೆ? ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಕಂಡು ಬರಲ್ಲ, ಯಾಕಂದ್ರೆ ಅಲ್ಲಿ ಆರ್ಕಟಿಕ್ ಸರ್ಕಲ್ ಕಂಡು ಬರುತ್ತದೆ. ಹಾಗೆ ಸದರ್ನ್ ಹೆಮಿಸ್ಫಿಯರ್, ದಕ್ಷಿಣ ಗೋಳಾರ್ಧದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ಈಸ್ಟರ್ನ್ ಹೆಮಿಸ್ಫಿಯರ್ ಬರೋದೇ ಇಲ್ಲ. ನೆಕ್ಸ್ಟ್ ಗ್ರಿಡ್ ಇಸ್ ದ ನೆಟ್ವರ್ಕ್ ಆಫ್, ಗ್ರಿಡ್ ಇಸ್ ದ ನೆಟ್ವರ್ಕ್ ಆಫ್ ಏನಿದು? ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್ಸ್, ಇದು ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನ ಏನಪ್ಪ ಅಂದ್ರೆ ಒಳಗೊಂಡಿರುತ್ತದೆ. ಈ ಕ್ವಶನ್ಗೆ ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಆಪ್ಷನ್, ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾನೆ. ದ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಇಸ್ ಲೊಕೇಟೆಡ್ ಎಟ್, ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಎಲ್ಲಿದೆ? ಇದು ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಇದೆ, ಹೌದಿಲ್ಲ? ಸದರ್ನ್ ಹೆಮಿಸ್ಫಿಯರ್, ಅದು ಕೂಡ 23.5 ಡಿಗ್ರಿ ದಕ್ಷಿಣ ಗೋಳಾರ್ಧದಲ್ಲಿ ನೆಲೆಗೊಂಡಿರುತ್ತದೆ. ನೆಕ್ಸ್ಟ್ ದ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಆಫ್ ಇಂಡಿಯಾ ಇಸ್, ಸ್ಟ್ಯಾಂಡರ್ಡ್ ಮೆರಿಡಿಯನ್ ಎಷ್ಟಿದೆ? 82.5 ಡಿಗ್ರಿ ಇದೆ. ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂದ್ರೆ ಇದೆ ನೋಡ್ರಿ. ಓಕೆ, ಅಲಹಾಬಾದ್ ನಲ್ಲಿ ಕಂಡು ಬರುತ್ತೆ. ಈಗ ಅಲಹಾಬಾದ್ ಏನಂತ ರೀನೇಮ್ ಮಾಡಿದರೆ ಪ್ರಯಾಗ್ರಾಜ್ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತೇಳಿ ಕರಿತೀವಿ. ಇಲ್ಲಿದೆ ನೋಡ್ರಿ 82.5 ಡಿಗ್ರಿ ಈಸ್ಟ್. ಓಕೆ, ನೆಕ್ಸ್ಟ್ ದ 0 ಡಿಗ್ರಿ ಮೆರಿಡಿಯನ್ ಇಸ್ ಆಲ್ಸೋ ನೌನ್ ಆಸ್ ಪ್ರೈಮ್ ಮೆರಿಡಿಯನ್ ಅಂತೇಳಿ ಕರಿತೀವಿ. ನಾನು ಆಲ್ರೆಡಿ ಹೇಳಿದೆ ನಿಮಗೆ. ನೆಕ್ಸ್ಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲಾಂಗಿಟ್ಯೂಡ್ಸ್ ಡಿಕ್ರೀಸಸ್ ಟುವರ್ಡ್ಸ್, ಲಾಂಗಿಟ್ಯೂಡ್ಸ್ ಅಂತಂದ್ರೆ ಏನು? ರೇಖಾಂಶಗಳು. ದ ಡಿಸ್ಟೆನ್ಸ್ ಬಿಟ್ವೀನ್ ಲಾಂಗಿಟ್ಯೂಡ್ ಡಿಕ್ರೀಸಸ್ ಟುವರ್ಡ್ಸ್, ಯಾವ ಕಡೆ ಹೋದಂತೆಲ್ಲ ಈ ಒಂದು ರೇಖಾಂಶಗಳ ಮಧ್ಯದಲ್ಲಿ ದೂರ ಅಥವಾ ಅಂತರ ಕಡಿಮೆ ಆಗುತ್ತಾ ಹೋಗುತ್ತದೆ ಅಂತ ಕೇಳಿದಾನೆ. ಯಾವ ಕಡೆ ಹೋದಂತೆ? ಧ್ರುವ ಪ್ರದೇಶಕ್ಕೆ ಹೋದಂತೆಲ್ಲ, ಅಂದ್ರೆ ಟುವರ್ಡ್ಸ್ ಪೋಲ್ಸ್ಗೆ ಹೋದಂತೆಲ್ಲ ಏನಾಗುತ್ತಪ್ಪ ಅಂದ್ರೆ ಈ ರೇಖಾಂಶಗಳ ಮಧ್ಯದಲ್ಲಿರುವಂತಹ ಅಂತರ ಈ ಹತ್ತಿರ ಆಗ್ತಾ ಹೋಗ್ತದೆ. ಅದೇ ನಾವು ಧ್ರುವ ಪ್ರದೇಶದಿಂದ ಈ ಸಮಭಾಜಕ ವೃತ್ತದತ್ತ ಬಂದ್ರೆ ಈ ಅಂತರ ಏನಾಗುತ್ತಪ್ಪ ಅಂತಂದ್ರಿಗಿನ ಇನ್ನೂ ದೂರ ಆಗುತ್ತಾ ಹೋಗುತ್ತದೆ. ನೆಕ್ಸ್ಟ್ ದ ಆರ್ಕಟಿಕ್ ಸರ್ಕಲ್ ಇಸ್ ಲೊಕೇಟೆಡ್ ಇನ್ ದ, ಆರ್ಕಟಿಕ್ ಸರ್ಕಲ್ ಎಲ್ಲಿ ಕಂಡು ಬರುತ್ತೆ ಅಥವಾ ಆರ್ಕಟಿಕ್ ಮಹಾಸಾಗರ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಇದು ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಕಂಡು ಬರುತ್ತೆ, ಉತ್ತರ ಗೋಳಾರ್ಧದಲ್ಲಿ ಕಂಡು ಬರುತ್ತದೆ. ಇಷ್ಟು ಈ ಒಂದು ಗ್ಲೋಬ್ ಮತ್ತು ಲ್ಯಾಟಿಟ್ಯೂಡ್ ಅಥವಾ ಲ್ಯಾಂಗಿಟ್ಯೂಡ್ ನ ಪಾಠದ ಪ್ರಶ್ನೆಗಳಾಗಿತ್ತು. ಆಲ್ಮೋಸ್ಟ್ ಎಲ್ಲವೂ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೊಂತೀನಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೂ ಕೂಡ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸ್ಬೋದು. ಓಕೆ, ಅದರ ಹೆಚ್ಚಿನ ಮಾಹಿತಿ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಪ್ರತಿದಿನ 10 ಗಂಟೆಗೆ ನಿಮಗೆ ತರಗತಿ ಇರುತ್ತೆ. ಹಾಗೆ ಇಫ್ ಪಾಸಿಬಲ್ 11/5/2024 ಓಕೆ, ಇವತ್ತಿನಿಂದನೇ ಆಗಿರ್ಬೋದು. ಇಫ್ ಪಾಸಿಬಲ್ 7 ಅಥವಾ 7:30 ನಾವು ನೆಕ್ಸ್ಟ್ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಸೀರೀಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ. ಇಂದಿನಿಂದ ಭೂಗೋಳ ಮತ್ತು ಆಸ್ ಯೂಶುವಲ್ ಇತಿಹಾಸ ಕೂಡ ಕ್ಲಾಸಸ್ ನಡೀತಾ ಇರುತ್ತದೆ. ನಿಮ್ಮ ಯಾರಾದ್ರೂ ಸ್ನೇಹಿತರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಪೇರ್ ಆಗ್ತಿದ್ದಾರೆ, ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಲಿಂಕ್ ಅನ್ನು ಕಳಿಸ್ಬಿಡಿ. ಅವರ ಒಂದು ಪ್ರಿಪರೇಷನ್ ಕೂಡ ಹೆಲ್ಪ್ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್, ಟೇಕ್ ಕೇರ್, ಚೆನ್ನಾಗಿ ಓದಿ.